ಸರ್, ಇವತ್ತು ನಾವು ಪತ್ರಿಕಾ ಮಾಧ್ಯಮವನ್ನು ತಮ್ಮನ್ನೆಲ್ಲ ಕರೆದಿರೋ ಉದ್ದೇಶ ಇಷ್ಟೇ. ಹೀಗೆ ರೀಸೆಂಟಾಗಿ ನಮ್ಮ ಮಾಜಿ ಸಂಸದರು ಮುನ್ಸಾಮಣ್ಣ ಅವರು ಹಾಗೂ BJP ಜಿಲ್ಲಾಧ್ಯಕ್ಷರು ನಮ್ಮ ಚಲಪತಿ ಅವರು ಕೋಲಾರಲ್ಲಿ ಏನೂ ಡೆವಲಪ್ಮೆಂಟ್ ಆಗಿಲ್ಲ, ಕೋಲಾರ ಸುಮ್ಮನೆ ಮಾತುಗಳು ಮಾತ್ರ, ಸರ್ಕಾರ ಏನೂ ಮಾಡ್ತಾ ಇಲ್ಲ, ಇವರು ಏನೂ ಮಾಡ್ತಾ ಇಲ್ಲ, ಎಲ್ಲಿ ಯಾರು ಏನೂ ಇಲ್ಲ ಅಂತ ಹೇಳ್ತಾ ಇದ್ರು. ನೀವೆಲ್ಲ ಪತ್ರಿಕಾ ಮಾಧ್ಯಮದವರು ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ಳಿ. ನಾನು 3 ವರ್ಷ ಐತಿ MLA ಆಗಿ. 3 ವರ್ಷದಿಂದ ಫಸ್ಟ್ ಟೈಮ್ ಮೊನ್ನೆ 5ನೇ ತಾರೀಕು ಫ್ಲೈಟ್ ಎತ್ತಿ 15ನೇ ತಾರೀಕು ವಾಪಸ್ ಬರ್ತಿದ್ದೆ. 10 ದಿವಸಗಳ ಕಾಲ ಫಸ್ಟ್ ಟೈಮ್ 3 ವರ್ಷಗಳ ಕಾಲ ಫ್ಲೈಟ್. ಅಂದರೆ ಇಲ್ಲಿ ಲೋಕಲಲ್ಲಿ ಯಾವಾಗ ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದು ಹೈದರಾಬಾದು, ಬೆಂಗಳೂರು, ಕೇರಳ, ಚೆನ್ನೈ ಅಲ್ಲಿ ಹೋಗಿರ್ತೀವಿ. ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದಿರ್ತೀವಿ. ಅವತ್ತೊಂದು ದಿವಸ ಆಗ್ಬಿಟ್ರೆ ನಾವು ಈ ತಾನೇ ಅಮೇರಿಕಾಗೆ ಹೋಗಿ ಬಂದೆ ನಾನು. ಆದರೆ 3 ವರ್ಷಗಳ ಕಾಲ ಜನಗಳ ಮಧ್ಯೆನೇ ಇದ್ದೀವಿ, ನಾವು ಎಲ್ಲೂ ಹೋಗಿಲ್ಲ, ಜನಗಳ ಮಧ್ಯೆನೇ ಇದ್ದೀವಿ. ಅವ್ರು ಹೇಳಿರೋ ಮಾತುಗಳಿಗೆ ಇನ್ನೊಂದು, ನಾನು ಇವಾಗ ನಮ್ಮ XMP ಮುನ್ಸಾಮಣ್ಣ ಅವ್ರು ಕೇಳಿರೋದು, ಹಾಗೆ BJP ಅಧ್ಯಕ್ಷರು ಇನ್ನ ಕೆಲವರು ಕೇಳಿರೋದು ನನ್ನ ಆರೋಪಗಳು ಅಂತ ನಾನು ಸ್ವಾಗತ ಮಾಡಿಲ್ಲ. ಅದು ಏನು ಹೇಳಿದೆ ಅಂತ ಅವ್ರು ಕೇಳುವಂಥ ಜವಾಬ್ದಾರಿ, ಅವ್ರ ಜವಾಬ್ದಾರಿಯನ್ನು ಅವ್ರು ನಿಭಾಯಿಸಿದ್ದಾರೆ ಅಂತ ನಾನು ತಗೊಂಡಿದ್ದೀನಿ ಅದನ್ನು. ಯಾಕಂದರೆ ಅವ್ರು ಕೇಳಿರೋದಕ್ಕೆ ಇವತ್ತು ನಾನು ಇದನ್ನೆಲ್ಲ ಇಟ್ಕೊಂಡು ಬರೋಕ್ಕಾಯ್ತು. ಇಲ್ಲಿಗೆ ಅವ್ರು ಕೇಳದೆ ನಾನು ಇದನ್ನು ಇಟ್ಕೊಂಡು ಬರ್ತಾ ಇರಲಿಲ್ಲ ಇಲ್ಲಿಗೆ. ಅವ್ರು ಕೇಳಿದ್ದಕ್ಕೆ ಅದನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ, ಪ್ಲಸ್ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅವ್ರ ಮುಖಾಂತರ ಅವ್ರು ಕೇಳಿದ್ದಕ್ಕೆ ಇಡೀ ನಮ್ಮ ಕೋಲಾರ ತಾಲೂಕಿನ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯ ಜನಕ್ಕೆ ನನ್ನ ಮಾಹಿತಿಯನ್ನು ನಾನು ಕೊಡೋದಕ್ಕೆ ಇವತ್ತು ಬಂದಿದ್ದೀನಿ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಾನು ಕೊಟ್ಟಿದ್ದೀನಿ, ಏನು ಹೆಂಗೆ ಯಾವ ಥರ ಏನೇನು ಮಾಡಿದ್ದೀವಿ ಅಂತ ನಾನು ಕೊಟ್ಟಿದ್ದೀನಿ. ದಯವಿಟ್ಟು ತಾವು ಪತ್ರಕರ್ತರು, ಮಾಧ್ಯಮ ಮಿತ್ರರು ಅಂತ ಹೇಳಿದ್ರೆ ನೀವು ಸಾಮಾನ್ಯದವರಲ್ಲ. ಪತ್ರಕರ್ತರು, ಮಾಧ್ಯಮ ಮಿತ್ರರು, ನೀವು ಸಮಾಜದ ಮೇಲೆ ನಿಮಗೂ ಒಂದು ಅಪೂರ್ವವಾದಂಥ ಒಂದು ಜವಾಬ್ದಾರಿ ಇದೆ. ಸಮಾಜದ ಮೇಲೆ ನಿಮಗೂ ಜವಾಬ್ದಾರಿ ಇದೆ. ಜವಾಬ್ದಾರಿ ಅಂತ ಹೇಳಿದ್ರೆ ಎಲ್ಲಿ ಡೆವಲಪ್ಮೆಂಟ್ ಆಗಿದೆ, ಎಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ, ಯಾರು ಏನು ಮಾಡ್ತಾ ಇದ್ದಾರೆ, ಯಾರು ಏನು ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನೀವು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ನೀವು ಮಾಧ್ಯಮದಲ್ಲಿ ಆಗ್ಬೋದು, ಪೇಪರಲ್ಲಿ, ನ್ಯೂಸಲ್ಲಿ ಎಲ್ಲರೂ ಹಾಕುವಂಥ ಶಕ್ತಿ ನಿಮ್ಮಲ್ಲಿದೆ. ಸಮಾಜವನ್ನು ತಿದ್ದುವಂಥದ್ದು ನಿಮ್ಮ ಕೈಯಲ್ಲಿದೆ. ಸಮಾಜಕ್ಕೆ ಒಳ್ಳೆ ಸಂದೇಶ ಕಳಿಸೋದು ನಿಮ್ಮ ಕೈಯಲ್ಲಿರುತ್ತೆ, ಕೆಟ್ಟ ಸಂದೇಶ ಕಳಿಸೋದು ನಿಮ್ಮ ಕೈಯಲ್ಲಿರುತ್ತೆ. ಆದರೆ ನೀವು ಒಳ್ಳೆ ಸಂದೇಶ ಕಳಿಸ್ತಾ ಇರೋದು ಅಂತ ನಮ್ಮ ಒಂದು ಅನಿಸಿಕೆ, ಅಭಿಪ್ರಾಯಗಳಲ್ಲಿ ನಾವಿದ್ದೀವಿ. ಅದರಿಂದ ನಾವು ನಿಮ್ಮನ್ನು ಇವತ್ತಿಲ್ಲಿ ಕರೆದಿರೋದು. ಅದರಿಂದ ನಮಗೆಷ್ಟು ಜವಾಬ್ದಾರಿ ಇದೆಯೋ ಖಂಡಿತವಾಗ್ಲೂ ನಿಮಗೂ ಅಷ್ಟೇ ಜವಾಬ್ದಾರಿ ಇದೆ, ನಿಮಗೂ ಅಷ್ಟೇ ಜವಾಬ್ದಾರಿ ಇದೆ. ನಾವೆಲ್ಲರೂ ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರು. ಇವತ್ತು ನಾವು ಇದೆಲ್ಲ ಬುಕ್ಸು ನಾನು ಓದ್ತೀನಿ, ನೀವೆಲ್ಲ ನೋಡಿ. 23-24ನೇ ಸಾಲಿನ ವಿವಿಧ ಇಲಾಖೆಗಳಿಂದ ದಿನಾಂಕ 25-26 ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ವಿವಿಧ ಇಲಾಖೆಗಳಿಂದ ಅಭಿವೃದ್ಧಿ ಕಾಮಗಾರಿಗಳಿಗೆ ನೀಡಿರುವ ಅನುದಾನದ ಕುರಿತು 2583.43 ಲಕ್ಷ, 2583 ಕೋಟಿ .43 ಲಕ್ಷ ನಾವು ಕೊಟ್ಟಿರುವಂಥದ್ದು. ಅದು ಬಿಟ್ಟು ಗ್ಯಾರಂಟಿ ಯೋಜನೆಗಳು 23-24ನೇ ಸಾಲಿನಿಂದ 25-26 ಕೋಲಾರ ಕ್ಷೇತ್ರಕ್ಕೆ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ, ಅನ್ನಭಾಗ್ಯ, ಯುವನಿಧಿ ಯೋಜನೆಗಳಿಗೆ ನೀಡಿರುವ ಅನುದಾನ ಒಟ್ಟು 1162 ಕೋಟಿ 31,44,000 ರೂಪಾಯಿಗಳಷ್ಟು ನಾವು ಇದನ್ನು ಕೊಟ್ಟಿದ್ದೀವಿ. ಇದು ಬಿಟ್ಟು ಗ್ಯಾರಂಟಿ ಯೋಜನೆಗಳದ್ದು ಒಂದು ಕಡೆ ಇರಲಿ, ಅಭಿವೃದ್ಧಿಗೆ 2583 ಕೋಟಿಯನ್ನು ನಾವು ತಂದಿದ್ದೀವಿ. ಕೆಲಸಗಳು ನಡೀತಾ ಇದೆ. ಮತ್ತೊಂದು 31 ಲಕ್ಷ 4,000 ಕೋಲಾರ ಹಾಲು ಒಕ್ಕೂಟಕ್ಕೆ ನಾವು ರೈತರಿಗೆ ಪ್ರೋತ್ಸಾಹ ಧನ ಕೊಟ್ಟಿರೋದು 88 ಕೋಟಿ 63,35,145.9. ಇಷ್ಟನ್ನು ನಾವು ರೈತರಿಗೆ ನಮ್ಮ ಮಿಲ್ಕ್ ಯೂನಿಯನ್ ಮುಖಾಂತರ ಪ್ರೋತ್ಸಾಹ ಧನವನ್ನು ಕೊಟ್ಟು, ನಾನು ಹೇಳ್ತಾ ಇರೋದು ಕೋಲಾರದು ಇಷ್ಟನ್ನು ಕೊಟ್ಟಿರುವಂಥದ್ದು ಮಾಹಿತಿಗಳನ್ನು ನಿಮಗೆ ಪ್ರತಿಯೊಂದನ್ನು ಕೊಟ್ಟಿದ್ದೇವೆ. ಆಮೇಲೆ ಇಲ್ಲಿ ನಿಮಗೆ ನಾವು ಕೊಟ್ಟಿದ್ದೀವಿ, ಇಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ವೈಸು ಏನೇನು ಮಾಡಿದ್ದೀವಿ ಅಂತ ನಾವು ಹೇಳಿದ್ದೀವಿ. KSHICP ಇಂದ 857.8, ಬೆಂಗಳೂರು ಗ್ರಾಮಾಂತರ ಗಡಿಯಿಂದ ಕೋಲಾರ 5.3.46 ಕೋಟಿ, ವೇಮಗಲ್ನಿಂದ ಮಾಲೂರು ಗಡಿ 340. ಈ ರೋಡು ನಾನು ಹೇಳ್ತಾ ಇದ್ದೀನಿ ನೋಡಿ ಸರ್, ಇವಾಗ ರೋಡು ಎಲ್ಲೂ ಸ್ಟಾರ್ಟ್ ಆಗಿಲ್ಲ. ಮಾಲೂರಲ್ಲಿ ಒಂದು ಪ್ಯಾಕೇಜು ಸ್ಟಾರ್ಟ್ ಆಗಿದೆ. ದೇವನಹಳ್ಳಿಯಿಂದ ನಮ್ಮ ಕೋಲಾರ, ನಮ್ಮ ರೈಲ್ವೆ ಗೇಟ್ ಇದೆಯಲ್ಲ ಸರ್, ರೈಲ್ವೆ ಗೇಟು, ನಮ್ಮ ಚಿಕ್ಕಬಳ್ಳಾಪುರ ರೋಡು, ಸಂಗಂಡಹಳ್ಳಿ ರೈಲ್ವೆ ಬ್ರಿಡ್ಜ್ ಇದೆಯಲ್ಲ, ರೈಲ್ವೆ ಬ್ರಿಡ್ಜ್ ಎಲ್ಲಿಂದ ದೇವನಹಳ್ಳಿಯಿಂದ ನಮ್ಮ ಸಂಗಂಡಹಳ್ಳಿ ರೈಲ್ವೆ ಬ್ರಿಡ್ಜ್ವರೆಗೂ ಸಿಂಗಲ್ ಪ್ಯಾಕೇಜು, ಸಿಂಗಲ್ ರೋಡು. ಇವತ್ತು ನೀವು ಈ ಸ್ಟ್ರೆಚ್ಚಲ್ಲಿ ಬೇಕಾದರೂ ಹೋಗಿ ನೋಡಿ, ಎಲ್ಲೂ ಕೆಲಸ ಸ್ಟಾರ್ಟ್ ಆಗಿಲ್ಲ. ಇನ್ನು ನಮ್ಮ ಲಿಮಿಟ್, ಕೋಲಾರ ಲಿಮಿಟ್ ಏನಿದೆಯೋ, ಕೋಲಾರ ಲಿಮಿಟನ್ನು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ವಿ. ಆ ರೋಡಲ್ಲಿ ಯಾರಾದರೂ ಓಡಾಡಿದ್ದೀರಾ ನೀವು? ರೋಡಲ್ಲಿ ಓಡಾಡಿದ್ದೀವಿ? ಒಂದು ವಾರದಿಂದ ಈಚೆಗೆ ಯಾರಾದರೂ ಓಡಾಡಿದ್ದೀರಾ? ಆಲ್ರೆಡಿ
ಏನು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ರೋಡನ್ನು ಹಾಕಿದ್ರು ಆ ರೋಡನ್ನು ಕಿತ್ತಾಕ್ಬಿಟ್ವಿ, ಎಲ್ಲ ಸರಿಯಾಗಿಲ್ಲ, ಕ್ವಾಲಿಟಿ ಇಲ್ಲ ಅಂತೇಳಿ ಅದನ್ನು ಕಿತ್ತಾಕಿ ಹೊಸದಾಗಿ ತಿರ್ಗಾ ಮಾಡಬೇಕು ಅಂತ. ಮ್ಯಾಕ್ಸಿಮಮ್ ಆಗಿ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ಒಳಗಡೆ ನಮ್ಮ ಲಿಮಿಟ್, ಕೋಲಾರ ಲಿಮಿಟ್ ಏನಿದೆಯೋ ಎಚ್ ಕ್ರಾಸಿಂದ ಸ್ವಲ್ಪ ಈ ಕಡೆ ಬಂದರೆ ಅಲ್ಲಿಂದ ಹಿಡ್ಕೊಂಡು ನಮ್ಮ ಬ್ರಿಡ್ಜ್ವರೆಗೂ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ಗೆ ರೋಡನ್ನು ಕಂಪ್ಲೀಟ್ ಮಾಡಿ ಜನಗಳು ಓಡಾಡೋದಕ್ಕೆ ಬಿಟ್ಕೊಡ್ತೀವಿ. ಜನಗಳು ಓಡಾಡೋದಕ್ಕೆ ಅಂದರೆ ಇವತ್ತಿಂದ ಲೆಕ್ಕ ಮಾಡ್ಕೊಳ್ಳಿ, ಆಲ್ಮೋಸ್ಟ್ ನಾನು ಹೇಳ್ತಾ ಇರೋದು ಎಷ್ಟು ಅಂದರೆ 1 ವರ್ಷ ಟೈಮ್ ಹೇಳ್ತಾ ಇದ್ದೀನಿ ಅಷ್ಟೇ. ಅದರಲ್ಲೂ 10 ತಿಂಗಳು ಹೇಳ್ತಾ ಇದ್ದೀನಿ. 10 ತಿಂಗಳ ಒಳಗಡೆ ನಾವು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಖಂಡಿತವಾಗ್ಲೂ 10 ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂತ ನನ್ನ ನಂಬಿಕೆ ಇದೆ. ಖಂಡಿತವಾಗ್ಲೂ ಕಂಪ್ಲೀಟ್ ಮಾಡ್ತೀವಿ ಅದನ್ನು. ಅದು ಆಮೇಲೆ ಕೋಲಾರ ಮೆಡಿಕಲ್ ಕಾಲೇಜ್ ವಿಚಾರ, ಮೊದಲು PPP ಮಾಡಲಲ್ಲಿ ಬಂತು, ಜನಗಳು ಸ್ವಲ್ಪ ಆರೋಪಗಳು ಮಾಡಿದ್ರು. ಇವರೇ ಏನೋ ಮಾಡ್ಕೊಳ್ಳೋದಕ್ಕೆ MLA ಅವರು ಇವರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಪ್ರೈವೇಟ್ ಕಾಲೇಜ್ ಮಾಡ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಆರೋಪಗಳಲ್ಲಿ ಬಂದಾಗ ನಾವು ಅದನ್ನು ಡ್ರಾಪ್ ಮಾಡಿಸಿ ಮಾನ್ಯ ಮುಖ್ಯಮಂತ್ರಿಗಳು ಕಾಲು ಕೈ ಹಿಡಿದು ನಾವು ಅವತ್ತು ಅದನ್ನು ಬಜೆಟಿಗೆ ಸೇರಿಸಿ ಇವತ್ತು DPR ಆಗಿದೆ. DPR ಸರ್ಕಾರಕ್ಕೆ ಸಬ್ಮಿಟ್ ಆಗಿದೆ. ಬಿಲ್ಡಿಂಗ್ ಪ್ಲ್ಯಾನು ಮಾಡಿದ್ದೀವಿ, ಹೆಂಗೆ ಏನು ಯಾವ ಥರ ಅಂತ ಮಾಡಿದ್ದೀವಿ. ಆಮೇಲೆ ನೀವು ಅದು ಫಾರೆಸ್ಟ್ ಜಾಗ ಅಲ್ವಾ, ಫಾರೆಸ್ಟ್ ಜಾಗದಲ್ಲಿ ಹೆಂಗೆ ಮಾಡ್ತೀರಾ, ಫಾರೆಸ್ಟ್ ಅವ್ರ ತಕರಾರಿದೆ ಅಂತ ಹೇಳಿದ್ರಿ. ಫಾರೆಸ್ಟ್ದೆಲ್ಲ ಕ್ಲಿಯರೆನ್ಸ್ ತೊಗೊಂಡಿದ್ದೀವಿ, ಫಾರೆಸ್ಟ್ ಪೋರ್ಟಲಲ್ಲಿ ಅಪ್ಲೈ ಮಾಡಿದ್ದೀವಿ. ಫಾರೆಸ್ಟ್ಗೆ ಇನ್ನೊಂದು ಜಾಗದಲ್ಲಿ ಜಾಗನೂ ಕೊಟ್ಬಿಟ್ಟಿದ್ವಿ, ಎಲ್ಲಿ ಮದನಹಳ್ಳಿ ಹತ್ರ ನಮ್ಮ ಅನಿಲನವ್ರ ಊರ ಹತ್ರ ಜಾಗವನ್ನು ಫಾರೆಸ್ಟ್ ಅವ್ರಿಗೆ ಕೊಟ್ಬಿಟ್ಟಿದ್ದೀವಿ. ಬಿಲ್ಡಿಂಗು ಇದು ಈ ಥರ ಡಿಸೈನ್ ಮಾಡಿದ್ದೀವಿ, ಬಿಲ್ಡಿಂಗ್ ಡಿಸೈನು ಮಾಡಿದ್ದೀವಿ. ಯಾವ ರೀತಿಯಲ್ಲಿ ಮಾಡಬೇಕು ಹೆಂಗೆ ಅಂತ ಮಾಡಿದ್ದೀವಿ. ಬಿಲ್ಡಿಂಗ್ ಎಲ್ಲ ಮಾಡಿದ್ದೀವಿ. ಇದನ್ನ ಸಬ್ಮಿಟ್ ಮಾಡಿದ್ವಿ ಸರ್, ಹೇಳ್ತಾ ಇರೋದು ನಾವು. ಇವಾಗ ಸರ್ಕಾರಕ್ಕೆ ಸಬ್ಮಿಟ್ ಆಗಿದೆ, ನಿನ್ನೆ ಸಬ್ಮಿಟ್ ಮಾಡಿಬಿಟ್ಟಿದ್ದೀವಿ. ನಿನ್ನೆ ಸಬ್ಮಿಟ್ ಮಾಡಿದ್ದೀವಿ, ನಿನ್ನೆ ಮೀಟಿಂಗ್ ಆಗಿದೆ, ಅದರದ್ದು ಮೀಟಿಂಗ್ ಆಗಿದೆ. ಇನ್ನೇನು ಕ್ಲಿಯರೆನ್ಸು ಅದೊಂದಾಗಿದೆ ನಮ್ಮದು. ಅದಾದಮೇಲೆ ಮೆಡಿಕಲ್ ಕಾಲೇಜ್ದು ಮೊತ್ತ ಒಂದು 500 ಕೋಟಿ. ಯಾಕಂದರೆ ಮೆಡಿಕಲ್ ಕಾಲೇಜ್ ಟೋಟಲ್ ಮಾಡಬೇಕಂದ್ರೆ ಹೆಚ್ಚು ಕಮ್ಮಿ ನಿಮಗೆ 1000 ಕೋಟಿ ಆಗುತ್ತೆ. ನಮಗೆ ಹಾಸ್ಪಿಟ್ಲ್ ಬೇಕಾಗಿಲ್ಲ ನಮಗೆ, ಯಾಕಂದ್ರೆ ಹಾಸ್ಪಿಟ್ಲ್ ಆಲ್ರೆಡಿ ನಮ್ಮ ಹತ್ರ SNR ಹಾಸ್ಪಿಟ್ಲ್ ಇದೆ. ನಮ್ಮ ಹತ್ರ SNR ಹಾಸ್ಪಿಟ್ಲ್ ಇರೋದ್ರಿಂದ ನಮಗೇನು ಹಾಸ್ಪಿಟ್ಲ್ ಬೇಕಾಗಿಲ್ಲ. ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗು ಪ್ಲಸ್ ಕಾಲೇಜ್ ಬಿಲ್ಡಿಂಗು, ಇದು ನಮಗೆ ಕ್ಯಾಂಟೀನು, ಹಾಸ್ಟೆಲ್ಸು ಇದು ಬೇಕಾಗುತ್ತೆ ಅಷ್ಟೇ. ನಮ್ಗೆ ಹಾಸ್ಪಿಟ್ಲ್ ಏನು ಬೇಕಾಗಿಲ್ಲ. ಹಾಸ್ಪಿಟ್ಲ್ ನಮ್ಗೆ ಇರುವಂಥ ಹಾಸ್ಪಿಟ್ಲ್ ನಮಗೆ ಕರೆಕ್ಟ್ ಆಗಿದೆ, ಚೆನ್ನಾಗಿದೆ. ಆಮೇಲೆ ಇನ್ನು ಎಕ್ಸ್ಟೆನ್ಷನ್, ಫ್ಯೂಚರಲ್ಲಿ ಎಕ್ಸ್ಟೆನ್ಷನ್ ನಮ್ಗೆ ಹಾಸ್ಪಿಟ್ಲ್ ಬೇಕು ಅಂದರೆ IB ಜಾಗ ಇದೆಯಲ್ಲ, ಅದು ಆ ಜಾಗವನ್ನು ಆಲ್ರೆಡಿ IBಗೆ ನಾವು 6 ಎಕರೆ ಜಾಗವನ್ನು ಬೇರೆ ಜಾಗದಲ್ಲಿ ಕೊಟ್ಬಿಟ್ಟಿದ್ದೀವಿ ಅವ್ರಿಗೆ. ಆ ಜಾಗವನ್ನು ಇವಾಗ ನಾವು ಹ್ಯಾಂಡ್ ಓವರ್ ಮಾಡ್ಕೊಳ್ತೀವಿ. ಸ್ವಲ್ಪ ದಿವಸದಲ್ಲಿ ಅದನ್ನು ಹ್ಯಾಂಡ್ ಓವರ್ ಮಾಡಿಕೊಂಡು ಫ್ಯೂಚರ್ಗೆ ಮೆಡಿಕಲ್ ಕಾಲೇಜ್ಗೆ ಏನಾದರೂ ಎಕ್ಸೆಸ್ ಆಗಿ ನಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಆ ಜಾಗದಲ್ಲಿ ಮಾಡ್ಕೊಳ್ಳೋ ಥರ ಯಾವುದು ಸಿರಿಕಲ್ಚರ್ದು ಜಾಗ ಒಂದು 5 ಎಕರೆ ಇದೆ, IBದು ಒಂದು 3.25-4 ಎಕರೆ ಇದೆ IB ಜಾಗ. ಇದನ್ನೆಲ್ಲ ಮಾಡ್ಕೋಬೇಕು ಅಂದರೆ ಫ್ಯೂಚರ್ ಪ್ಲಾನ್ ಇಟ್ಕೊಂಡು ಅವ್ರು ಜಾಗಗಳು ಕೊಟ್ಬಿಟ್ಟಿದ್ದೀವಿ ಇವಾಗ. ಅಂದರೆ IBಗಳು ಅವೆಲ್ಲ ಅಲ್ಲೇ ಇರ್ತವೆ, ನಮಗೆ ಬೇಕು ಅಂದಾಗ ಅದನ್ನು ತಗೊಳ್ಳುವಂಥ ಪ್ಲಾನನ್ನು ಇಟ್ಕೊಂಡಿದ್ದೀವಿ. ಅದರಿಂದ ಅದೊಂದಾಗಿದೆ. ರಿಂಗ್ ರೋಡ್ದು ಆಲ್ರೆಡಿ DPR ಮಾಡ್ತಾ ಇದ್ದೀವಿ ಸರ್. ರಿಂಗ್ ರೋಡ್ದು DPR ಮಾಡ್ತಾ ಇದ್ದೀವಿ. DPR ಮಾಡೋಕ್ಕೋಸ್ಕರ 2,84 ಲಕ್ಷ ರೂಪಾಯಿಯನ್ನು DPRಗೆ ಟೆಂಡರ್ ಕರೆದೇ ಆಯಿತು, ಟೆಂಡರು ಕೊಟ್ಟಾಯಿತು. ಟೆಂಡರ್ ಅವರು DPR ಮಾಡ್ತಾ ಇದ್ದಾರೆ, ಅಂದರೆ ಓಡಾಡಿಕೊಂಡು ಎಲ್ಲ DPR ಮಾಡ್ತಾ ಇದ್ದಾರೆ. ಅದಾಗಿದ ತಕ್ಷಣ ಅದನ್ನು ಸಬ್ಮಿಟ್ ಮಾಡ್ತೀವಿ. ರಿಂಗ್ ರೋಡ್ ದಿನ DPR ಅಮೌಂಟ್ ಎಷ್ಟು ಅಂತ ಗೊತ್ತಿಲ್ಲ ನಮಗೆ. ಇವಾಗ DPR ಮಾಡೋದಕ್ಕೆ ಟೆಂಡರ್ ಮಾಡಿದ್ದೀವಿ, ದುಡ್ಡು ಕೊಟ್ಬಿಟ್ಟಿದ್ದೀವಿ. ಅವ್ರು ದುಡ್ಡು ಅಂತ ಕೊಡ್ತಾ ಇದ್ದೀವಿ, ಪ್ಲಸ್ ಅವ್ರ ಕೆಲಸನೂ ಮಾಡ್ತಾ ಇದ್ದಾರೆ. ಅದೊಂದಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಾವು ಇವತ್ತು ನರಸಾಪುರ ಗ್ರಾಮದಲ್ಲಿ ಹೆಣ್ಮಕ್ಳಿಗೆ ವಸತಿ ನಿಲಯ ಇವತ್ತು ಅಲ್ಲಿ ಒಂದು 170 ಕೋಟಿನಲ್ಲಿ ಕಟ್ತಾ ಇದ್ದೀವಿ. ಆಲ್ಮೋಸ್ಟ್ 4ನೇ ಫ್ಲೋರು ಕಂಪ್ಲೀಟ್ ಆಗಿದೆ. ಆಮೇಲೆ ಇನ್ನೊಂದು 5,30 ಲಕ್ಷದಲ್ಲಿ ಅಂಬೇಡ್ಕರ್ ಭವನ ರಸ್ತೆ ಚರಂಡಿ ನಿರ್ಮಾಣ ಹಾಗೂ ಇತರೆ ಅಭಿವೃದ್ಧಿ ಕಾಮಗಾರಿಗಳಿಗೆ 5,30 ಲಕ್ಷ ಕೋಟಿ. ಲೋಕೋಪಯೋಗಿ ಇಲಾಖೆ ಅಂದರೆ PWDನಲ್ಲಿ 204 ಕೋಟಿ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದೀವಿ. ಸಣ್ಣ ನೀರಾವರಿ ಇಲಾಖೆಯಲ್ಲಿ 115 ಕೋಟಿ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಎತ್ತಿಲುವನೆ ಯೋಜನೆಯಿಂದ 40 ಕೋಟಿ ಚೆಕ್ ಡ್ಯಾಮ್ ನಿರ್ಮಾಣ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ 40 ಕೋಟಿ ಬಂದಿದೆ ನಮಗೆ. ಉನ್ನತ ಶಿಕ್ಷಣ ಇಲಾಖೆಯಿಂದ 103 ಕೋಟಿ ರೂಪಾಯಿಯನ್ನು ತಂದಿದ್ದೀವಿ. ಇದುವರೆಗೂ ಕರ್ನಾಟಕದಲ್ಲಿ ಯಾವ ತಾಲೂಕಿಗೂ ಇಷ್ಟು ಕೊಟ್ಟಿಲ್ಲ. ನಮ್ಮ ಏನು ಜೂನಿಯರ್ ಕಾಲೇಜಿಗೆ 40 ಕೋಟಿ, ಮಹಿಳಾ ಕಾಲೇಜಿಗೆ 40 ಕೋಟಿ, ಲಾ ಕಾಲೇಜಿಗೆ ಒಂದು 6.5 ಕೋಟಿ ಏನೋ ಲಾ ಕಾಲೇಜಿಗೆ. ಆಮೇಲೆ ನಮ್ಮ ವೇಮಗಲ್ಲಲ್ಲಿ ಕಾಲೇಜಿಗೆ ಅಲ್ಲಿ ಒಂದು 4 ರೂಮ್ಗೆ ಅದಕ್ಕೊಂದು 2 ಕೋಟಿ ಅಷ್ಟೇನೋ ಅದಕ್ಕೂ ಮಾಡಿದ್ದೀವಿ. ಅದನ್ನು ಒಂದು ನಾವು ಮಾಡಿದ್ದೀವಿ ಇವಾಗ ಉನ್ನತ ಶಿಕ್ಷಣ ಇಲಾಖೆಯಿಂದ. ಆರೋಗ್ಯ ಇಲಾಖೆಯಿಂದ 42 ಕೋಟಿ. ನರಸಾಪುರ, ಕ್ಯಾಲ್ನೂರು, SNR ಆಸ್ಪತ್ರೆಯಲ್ಲಿ ನಾವು ಆಲ್ಟ್ರೇಷನ್ ಮಾಡೋದಕ್ಕೆ 10 ಕೋಟಿ ರೂಪಾಯಿ. ಆಮೇಲೆ ನರಸಾಪುರದಲ್ಲಿ ಹಾಸ್ಪಿಟ್ಲು ಗುದ್ಲಿ ಪೂಜೆ ಮಾಡಿ ಕಂಪ್ಲೀಟ್ ಮಾಡಿರೋದು ನಿಮಗೆ ಗೊತ್ತು. ಆಮೇಲೆ ನಾವು ಅಂಬೇಡ್ಕರ್ ಹಾಸ್ಟೆಲು ನಾವೇ ಗುದ್ಲಿ ಪೂಜೆ ಮಾಡಿ ನಾವೇ ಕಂಪ್ಲೀಟ್ ಮಾಡಿ ಹುಡುಗರು ಬಿಟ್ಬಿಟ್ಟಿದ್ದೀವಿ ಒಳಗಡೆ. ಯಾವತ್ತು ಬಂದು ದಿನೇಶ್ ಗುಂಡೂರಾವ್ ಸಾಹೇಬ್ ಅದನ್ನ ಕೇಳಿದ್ರಿ, ನಾವೇ ಪೂಜೆ ಮಾಡಿ ನಾವೇ ಇನಾಗ್ರೇಷನ್ ಮಾಡ್ತಾ ಇದ್ದ ಆಶ್ಚರ್ಯ ಅವರಿಗೆ. ಯಾಕಂದರೆ ಯಾವಾಗಲೂ ನಾವು ಇನಾಗ್ರೇಷನ್ ಮಾಡಿ ನೆಕ್ಸ್ಟ್ ಇದಕ್ಕೆ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲ ಅಣ್ಣ, ನಮ್ದೇನಿಲ್ಲ, ನಾವು ಇಮಿಡಿಯೇಟಾಗಿ ಕೆಲಸ ಮಾಡಿಸಿದ್ದೀವಿ ಅಂತ. ಆಮೇಲೆ ಇನ್ನೊಂದು ಗಣೇಶ್ ಸರ್, ದಯವಿಟ್ಟು ನಾನು ಆವಾಗಲೇ ಹೇಳಿದೆ, ನೀವೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿರೋರು. ಇವತ್ತು ನೀವು ನಮ್ಮ ನರಸಾಪುರ ಹಾಸ್ಪಿಟ್ಲಲ್ಲಿ ಹೋಗಿ ಆಪರೇಷನ್ ಥಿಯೇಟರ್ಸ್ನ ನಾವು ಹೆಂಗೆ ಮಾಡಿದ್ದೀವಿ ಅಂತ ನೋಡಿ.
ಕರ್ನಾಟಕದಲ್ಲೆಲ್ಲಾದರೂ ಆಪರೇಷನ್ ಥಿಯೇಟರ್ನ ಓಟಿನ ಆ ರೀತಿಯಲ್ಲಿ ಎಲ್ಲಾದರೂ ಮಾಡಿದ್ರೆ ನೀವೇನು ಹೇಳಿದ್ರೆ ಅದಕ್ಕೆ ಆ ಸಿಸ್ಟಮ್ಯಾಟಿಕಲ್ಲಿ ಮಾಡಿದ್ದೀವಿ. ಹೈಟೆಕ್ ಇವತ್ತು ಅಲ್ಲೂ ಬಂದಿಲ್ಲ. ನನ್ನ ಓನ್ ಕಾನ್ಸೆಪ್ಟ್ ಅದು, ಯಾರ್ದು ಇಂಜಿನಿಯರ್ ಕಾನ್ಸೆಪ್ಟ್ ಅಲ್ಲ, ಯಾರ್ದು ಕಾನ್ಸೆಪ್ಟ್ ಅಲ್ಲ, ನನ್ನ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ಅದನ್ನು ನನಗೆ ಗೊತ್ತು ಹೆಂಗೆ ಮಾಡಬೇಕು ಅಂತ. ಆ ರೀತಿಯಲ್ಲಿ ಮಾಡಿದ್ದೀವಿ. ಇವತ್ತು ನಮ್ಮ SNR ಅಲ್ಲಿ ಏನು ಕ್ರಿಟಿಕಲ್ ಕೇರ್ ಯೂನಿಟ್ ಏನು ಮಾಡಿದ್ವಿ, ಎಂಟ್ರೆನ್ಸ್ ಲೆಫ್ಟಲ್ಲಿ ಇದೆಯಲ್ಲ, ಅದರಲ್ಲಿ ಹೋಗಿ ನೀವು ಆಪರೇಷನ್ ಥಿಯೇಟರ್ ನೀವು ಬಂದಿದ್ರಿ ಎಲ್ಲ ಅವತ್ತು. ದಿನೇಶ್ ಗುಂಡೂರಾವ್ ಸಾಹೇಬರು ಬಂದಾಗ ಕೆಲವರೆಲ್ಲ ಬಂದಿದ್ರು. ಆ ಆಪರೇಷನ್ ಥಿಯೇಟರ್ಸ್ನ ನೋಡಿ ನೀವು ಎಲ್ಲೇ ಆಗಲಿ ನಿಮಗೆ ಒಂದು ಜಾಗದಲ್ಲಿ ಒಂದೇ ಒಂದು ಗ್ಯಾಪ್, ಒಂದು ಬ್ಯಾಕ್ಟೀರಿಯಾ ಕುತ್ಕೊಳ್ಳೋಕೆ ಅವಕಾಶನೇ ಇಲ್ಲ. ಆ ಟೈಪನ್ನು ಮಾಡಿದ್ವಿ. ಇನ್ಫೆಕ್ಷನ್ ಆಗಬಾರ್ದು, ಡಾಕ್ಟರ್ಸ್ಗೆ ಇನ್ಸ್ಪೆಕ್ಷನ್ ಆಗಬಾರ್ದು. ಆಮೇಲೆ ಗಾಳಿನೇ ಆಚೆ ಗಾಳಿ ಒಳಗಡೆ ಬರಂಗಿಲ್ಲ, ಬೇರೆ ಯಾವುದು ಒಳಗಡೆ ಬರಂಗಿಲ್ಲ. ಆಚೆ ಗಾಳಿಗೆ ಏನು ಮಾಡಿದ್ವಿ, ಮೇಲೆ ಒಂದು ಕಡೆ ಫಿಲ್ಟರ್ ಹಾಕಿದ್ದೀವಿ. ಆ ಫಿಲ್ಟರ್ ಗಾಳಿ ತೆಗೆದು ಅದು ಫಿಲ್ಟರ್ ಮಾಡಿ ಗಾಳಿನ ಒಳಗಡೆ ಕಳಿಸುತ್ತೆ. ಆ ಗಾಳಿನ ಇಲ್ಲಿ ಏನು ಮಾಡುತ್ತೆ, ಇನ್ನೊಂದು ಕೆಳಗಡೆ ಒಂದು ಮಾಡಿದ್ದೀವಿ, ಅದು ಆಚೆ ತೆಗೆದಾಗುತ್ತೆ. ಆಮೇಲೆ ಅಲ್ಲೆಲ್ಲ ಆ ಬ್ಲಾಕಲ್ಲಿ ಎಲ್ಲ ಜಾಗದಲ್ಲೂ ಈ ICU ಎಲ್ಲ ಪೈಪ್ಲೈನ್ಸ್, ಟೋಟಲ್ ಪೈಪ್ಲೈನ್ಸ್ ಮಾಡಿದ್ದೀವಿ. ಆಮೇಲೆ ಡಯಾಲಿಸಿಸ್ ಸೆಂಟರ್ ನೋಡಿ, ನೀವು ಎಲ್ಲಾದರೂ ಆ ಥರ ಡಯಾಲಿಸಿಸ್ ಸೆಂಟರ್ ಇದೆ ನೋಡಿ. ಆಮೇಲೆ ಸೆಪ್ಟಿಕ್ ಡಯಾಲಿಸಿಸ್ ಸೆಂಟರ್ ಅಂತ 4 ಸಪ್ರೇಟಾಗಿ ಮಾಡಿದ್ದೀವಿ ಸರ್. ಡಯಾಲಿಸಿಸ್ ಸೆಂಟರ್ಸ್ಗೆ ಲಾಂಚ್ ಮಾಡಿದ್ದೀವಿ. ಸ್ನಾನ ಮಾಡೋದಕ್ಕೆ ಬಿಸಿನೀರು ಅವಕಾಶ ಮಾಡಿಕೊಟ್ಟಿದ್ದೀವಿ. ಅವ್ರು ಕಾಫಿ ಟೀ ಏನಾದರೂ ಬೇಕಾದ್ರೆ ಮಾಡ್ಕೊಳ್ಳುವಂಥದ್ದಕ್ಕೆ ಅವ್ರು ಕರೆಂಟ್ ಸ್ಟೌವನ್ನು ಇಟ್ಟಿದ್ದೀವಿ. ಅಲ್ಲಿ ಸೋಫಾ ಸೆಟ್ ಹಾಕಿದ್ದೀವಿ. ಅಲ್ಲಿ ಯಾರಾದರೂ ಬಂದವರು ಡಯಾಲಿಸಿಸ್ ಯಾರೋ ಮಾಡ್ಕೊಳ್ತಾ ಅವ್ರು ಕುತ್ಕೊಳ್ಳೋದಕ್ಕೆ ಅಲ್ಲಿ ಕುತ್ಕೋಬೋದು. ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ, ಟಾಯ್ಲೆಟ್ಸ್ ಅವಕಾಶ ಇದೆ. ಲಾಂಜ್ ಮಾಡಿ, ಲಾಂಜ್ ಅಂದರೆ ಕುತ್ಕೊಂಡು ಕಾಫಿ ಟೀ ಕುಡಿಯುವಂಥದ್ದು ಲಾಂಜನ್ನು ಮಾಡಿದ್ದೀವಿ. ಎಲ್ಲಾದರೂ ಇದೆಯಾ ನೀವು ನೋಡಿಬೇಕಂದ್ರೆ. ಇಷ್ಟೆಲ್ಲ ನಾವು ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ನಮ್ಮ ಆರೋಗ್ಯ ಇಲಾಖೆ ಅದಾಯಿತು, ಪಂಚಾಯತ್ ರಾಜ್ ಇಲಾಖೆದು 25 ಕೋಟಿನಲ್ಲಿ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. PMGSYಯಲ್ಲಿ ಆಲ್ರೆಡಿ ಇವಾಗ ಟೆಂಡರ್ ಪ್ರೋಗ್ರೆಸ್ಸಲ್ಲಿದೆ. 31 ಕಿಲೋಮೀಟರು. ಇವಾಗ ಇನ್ನೇನು ಒಂದು ವಾರ ದಿವಸದಲ್ಲಿ ಟೆಂಡರು ಅದು ಬಂದ್ಬಿಡುತ್ತೆ, ಅದು ಆಗುತ್ತೆ. ಆಮೇಲೆ ನಮ್ಮ ಮುಖ್ಯಮಂತ್ರಿ ಮೂಲಭೂತ ಸೌಕರ್ಯ ಅಭಿವೃದ್ಧಿಯಿಂದ 50 ಕೋಟಿ ತಂದಿದ್ದೀವಿ. 50 ಕೋಟಿನಲ್ಲಿ ನಮ್ಮ ಕೋಲಾರಲ್ಲಿ ಜಿಲ್ಲಾ ಹೆಡ್ ಕ್ವಾರ್ಟರ್, ಡಿಸ್ಟಿಕ್ ಹೆಡ್ ಕ್ವಾರ್ಟ್ರು, ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಗುರುಭವನಗಳಿದ್ದಾವೆ. ಮಾಲೂರಲ್ಲಿ ಮಾಡಿದ್ದಾರೆ, ಕೆಜಾಪಲ್ಲಿ ಮಾಡಿದ್ದಾರೆ, ಮುಳಬಾಗ್ಲಲ್ಲಿ ಮಾಡಿದ್ದಾರೆ, ಎಲ್ಲ ಜಾಗದಲ್ಲೂ ಮಾಡಿದ್ದಾರೆ. ಆದರೆ ಡಿಸ್ಟಿಕ್ ಹೆಡ್ ಕ್ವಾರ್ಟ್ರಲ್ಲಿ ಇದೆಲ್ಲ ಆಗಕ್ಕೆ ಮುಂಚೆ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಲ್ಲಿ ಆಗಬೇಕಾಗಿತ್ತು. ಇವತ್ತು ಗುರುಭವನಕ್ಕೆ 2.5 ಕೋಟಿ ನಾನು ಕೊಟ್ಟಿದ್ದೀನಿ. ಆಮೇಲೆ ಹೇಳಿದ್ರು ಸರ್ ಪೂಜೆ ಮಾಡಬೇಕು, ಗುದ್ಲಿ ಪೂಜೆ ಮಾಡಬೇಕು ಅಂತ. ನಮ್ಮ ಅಮ್ಮರು ಹೇಳ್ದ, ಸರ್ ಇಷ್ಟೊತ್ತಿಗೆ ಒಂದು 10-15 ಜನ ಪೂಜೆಗಳು ಮಾಡಿದ್ದಾರೆ, ಪೂಜೆ ಮಾಡಿ ಗಡ್ಪಾರ್ಗಳು ಹೊಡೆದು ಅದೇನೋ ಗೊತ್ತಿಲ್ಲ, ಅಲ್ಲೇನೋ ಆಗ್ತಾ ಇಲ್ಲ ಸರ್ ಅಂತ ಹೇಳಿದ್ರು. ಹಂಗಾದ್ರೆ ಅಮ್ಮ ನಾನು ಹೋಗೋದು ಬೇಡ, ಅಮೌಂಟ್ ಕೊಟ್ಬಿಡ್ತೀನಿ, ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರಲಿ ಅಂತ. ಸರ್ ಅದು ಟೋಟಲ್ ಆಗಿ ಕನ್ಸ್ಟ್ರಕ್ಷನ್ ಕಾಸ್ಟು 5.5 ಕೋಟಿ ಇದೆ ಸರ್. ಅದು 5.5 ಕೋಟಿನಲ್ಲಿ ಇವಾಗ ನಾವು 2.5 ಕೋಟಿ ನಾವು ಕೊಟ್ಟಿದ್ದೀವಿ. ನಮ್ಮ XMP ಮುನ್ಸಾಮಣ್ಣ ಅವರು ಒಂದು 25 ಲಕ್ಷ ಕೊಟ್ಟವ್ರೆ. ಅನಿಲ್ ಅನ್ನೋರು 20 ಲಕ್ಷ, ಅನಿಲ್ 25, ನೀವು 10 ಇವರು 10 ಲಕ್ಷ ಕೊಟ್ಟಿದ್ದಾರೆ ಅದಕ್ಕೆ. ಇವಾಗ ನಾನು ಒಂದು 2.5 ಕೋಟಿನೂ ಕೊಟ್ಟಿದ್ದೀವಿ ಇದಕ್ಕೆ. 2.5 ಕೋಟಿ. ಈ 2.5 ಕೋಟಿ ಕೊಟ್ಟದ ನಮ್ಮ ನಜೀರನ್ನ ಅವ್ರಿಗೆ ಹೇಳಿದ್ವಿ ನಾವು, 2.5 ಕೋಟಿ ಕೊಡ್ತಾ ಇದ್ದೀವಿ ಸರ್ ಅವ್ರಿಗೆ ಅಂತ. ಕೊಡ್ರಿ ಇನ್ನೂ 1 ಕೋಟಿ ಗುರುಗಳಿಗೆ, ಅವ್ರಿಗೆ ಇರ್ಬೇಕ್ರಿ, ಅವರು ಟೀಚರ್ಸ್ ಇರ್ಬೇಕ್ರಿ ಅವರು ಅಂತ ನನ್ನ ಮೇಲೆ ಬಿದ್ದುಬಿಟ್ರು ಅವರು. ಸರ್ ಆಲ್ರೆಡಿ 2.5 ಕೋಟಿ ಕೊಟ್ಟಿದ್ದೀನಿ ಸರ್, ಬೇಕಾದ್ರೆ ಮಿಕ್ಕಿದ್ದು ಕೊಡೋಣ ಬಿಡಿ ಸರ್ ಅಂತ ಹೇಳಿದೆ. ಅವ್ರು ಇನ್ನೂ 1 ಕೋಟಿ ರೂಪಾಯಿ ಕೊಡಬೇಕು ಅಂತ ಹೇಳಿದರೆ ಅವಶ್ಯಕತೆ ಇದ್ದಾಗ ನಾನು ಖಂಡಿತವಾಗ್ಲೂ ಕೊಡ್ತೀನಿ. ಅವಶ್ಯಕತೆ ಇದ್ದಾಗ ಗುರುಭವನಕ್ಕೆ ಖಂಡಿತವಾಗ್ಲೂ ಕೊಡ್ತೀವಿ. ಅದನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ನೀವೆಲ್ಲ ನೋಡ್ಬೋದು ಸರ್. ಅಲ್ಲಿ ಗುರುಭವನ ಕನ್ಸ್ಟ್ರಕ್ಷನ್ ನಡೀತಾ ಇರೋದು ನೀವೆಲ್ಲ ನೋಡಿರ್ತೀರಾ, ನೋಡ್ಬೋದು. ನಿನ್ನೆ ನಾನು ಹೋಗಿ ನೋಡ್ಕೊಂಡು ಬಂದೆ, ನನಗೆ ನೋಡ್ಕೊಂಡು ಬಂದೆ. ಅದು ಬಿಟ್ಟು ಗುರುಭವನದ ಬಿಟ್ಟು ಇನ್ನೂ ಅಭಿವೃದ್ಧಿ ಕಾಮಗಾರಿಗಳು, ಆಮೇಲೆ ಕುಡಿಯುವ ನೀರಿನ ಪ್ಲ್ಯಾಂಟು, ಆಮೇಲೆ ರಸ್ತೆಗಳು ಮಾಡ್ತಾ ಇರೋದು, ಆಮೇಲೆ ಐಮ್ಯಾಕ್ಸ್ ಲೈಟ್ಸ್ ಆಗ್ತಾ ಇರೋದು, ಇದೆಲ್ಲವನ್ನು 50 ಕೋಟಿ ಹಣದಲ್ಲಿ ಮಾಡಿದ್ವಿ. ನಗರಸಭೆಯಲ್ಲಿ ಇವತ್ತು ನಾವು ಯಾವತ್ತೂ ಮಾಡದೇ ಇರುವಂಥ ಕೆಲಸಗಳನ್ನು ನಗರಸಭೆಯಲ್ಲಿ ನೀವೇ ನೋಡಿ, ಎಲ್ಲ ಜಾಗದಲ್ಲೂ ಕೆಲಸಗಳು ನಡೀತಾ ಇದೆ. ಪ್ರತಿಯೊಂದು ವಾರ್ಡಲ್ಲಿ ನೀವು ಯಾವ ಕೌನ್ಸಿಲರ್ನನ್ನು ಕೇಳ್ಕೊಳ್ಳಿ, ಎಲ್ಲ ವಾರ್ಡಲ್ಲೂ ಕೆಲಸ ನಡೀತಾ ಇದೆ. ಅದು ಬಿಟ್ಟು ನಗರಸಭೆಯಿಂದ ಇವಾಗ ಕಟ್ಟಡಗಳು, ನಗರಸಭೆ ಕಟ್ಟಡದು ಕಟ್ತಾ ಇದ್ದೀವಿ. ಇನ್ನೂ ಒಂದು 10 ಕೋಟಿ ಬೇಕಾಗಿದೆ. ಅದಕ್ಕೆ ಇಷ್ಟರಲ್ಲಿ ಅದನ್ನು 10 ಕೋಟಿ ರಿಲೀಸ್ ಮಾಡ್ತೀವಿ. ಅದನ್ನೇ ನಾವು ಇಲ್ಲಿ ತೋರಿಸಿಲ್ಲ, ರಿಲೀಸ್ ಮಾಡಿಸ್ತೀವಿ. ಅದನ್ನು ರಿಲೀಸ್ ಮಾಡಿಸ್ತೀವಿ. ಅದೊಂದು ಮಾಡ್ತಾ ಇದ್ದೀವಿ. ಅದಾದಮೇಲೆ ನಾವು ಇವತ್ತು ಅಲ್ಲಿ ತರಕಾರಿ ಮಾರ್ಕೆಟನ್ನು ಮಾಡ್ತಾ ಇದ್ದೀವಿ. ಈ ಕಡೆ ಇನ್ನೊಂದು ಮಾರ್ಕೆಟ್ ಇತ್ತು, ಅದನ್ನು ರಿನೋವೇಷನ್ ಮಾಡಿ ಹೈಟೆಕ್ ಆಗಿ ಮಾಡ್ತಾ ಇದ್ದೀವಿ. ಅವ್ರಿಗೆ ಒಳ್ಳೆ ಟಾಯ್ಲೆಟ್ಸು, ಒಳ್ಳೆ ಫೆಸಿಲಿಟೀಸು, ಒಳ್ಳೆ ಲೈಟ್ಸು, ಒಳ್ಳೆ ಸಿಸ್ಟಮ್ಮು ಎಲ್ಲವನ್ನು ಮಾಡಿ ಅದನ್ನು ಇವತ್ತು ಒಂದು 15 ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇದ್ದೀವಿ. ಆಮೇಲೆ ನಗರಸಭೆಯಲ್ಲಿ ಡೆಲ್ಟಲ್ಲಿ ನಾವು 16.2 ಕೋಟಿ ಬಸ್ ನಿಲ್ದಾಣ ಅಭಿವೃದ್ಧಿ, ಚಿಕ್ಕಬಳ್ಳಾಪುರ ರಸ್ತೆ ಅಭಿವೃದ್ಧಿ ಇವಾಗ ಮಾಡ್ತಾ ಇದ್ದೀವಿ. ಆ ರೋಡ್ನ ಆಲ್ರೆಡಿ ಮಾಡ್ತಾ ಇದ್ದೀವಿ. ಹಳೆ ಬಸ್ ಸ್ಟ್ಯಾಂಡನ್ನು ನಾವು ರಿಪೇರಿ ಮಾಡಿ ಅದನ್ನು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಿ ರಿಪೇರಿ ಮಾಡೋದಕ್ಕೆ ಅದನ್ನು ತೊಗೊಂಡಿದ್ದೀವಿ. ಅದನ್ನು ಎಲ್ಲ ಆಗಿದೆ, ಅದು ಆಗಿದೆ. ಕೆಲಸ ಸ್ಟಾರ್ಟ್ ಆಗಿಲ್ಲ, ಯಾಕೆಂದರೆ ಟೆಂಡರ್ಗಳು ಇದೆಲ್ಲ ಆಗಬೇಕು. ನಾವು ಆದೇಶಗಳಾಗಿ ನಮಗೆ ಬಂದಿರೋದನ್ನು ನಿಮ್ಗೆ ಹೇಳ್ತಾ ಇದ್ದೀವಿ ಅಷ್ಟೇ. ಆದೇಶಗಳಾಗುವಂಥದ್ದು ಇನ್ನಿಷ್ಟಿದೆ. ಆದೇಶಗಳಾಗೋದೆಲ್ಲ ಅಪ್ರೂವಲ್ ಆಗಿರೋದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕ್ಲಿಯರ್ ಆಗಿ ಬರೋದು ಇನ್ನೂ ಇಷ್ಟಿದೆ ನಮಗೆ. ಅದು ಫೈನಾನ್ಸ್ ಡಿಪಾರ್ಟ್ಮೆಂಟಿನ ಕ್ಲಿಯರೆನ್ಸ್ ಇಲ್ಲದೆ ಇರೋದನ್ನು ನಾವು ಹೇಳ್ತಾ ಇಲ್ಲ ನಿಮಗೆ. ಅದೊಂದಿದೆ ಸರ್. ಆಮೇಲೆ ಡೆಲ್ಟದು ಕ್ರೀಡಾ ಇಲಾಖೆಯಿಂದ ನಾವು ಆಲ್ರೆಡಿ ಬಾಸ್ಕೆಟ್ಬಾಲ್ಸು ಕೋರ್ಟು ಅದೆಲ್ಲ ಮಾಡಿರೋದು ನೀವು ನೋಡಿದ್ದೀರಾ. ಆಮೇಲೆ ನಾವು ಇವಾಗ ಅಲ್ಲಿ ಮೊನ್ನೆ ತಾನೇ ಪೂಜೆ ಮಾಡಿ ಬಂದಿದ್ದೀವಿ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಟೌನ್ ಒಳಗಡೆ ಇರಬೇಕು, ಮಕ್ಕಳಿಗೆ ಬೇಸಿಗೆ ಕಾಲದಲ್ಲಿ ಇಂಥ ಜಾಗದಲ್ಲಿ ಸ್ವಿಮ್ಮಿಂಗ್ ಕಲಿಯುವಂಥವ್ರು, ಸ್ಪೋರ್ಟ್ಸ್ ಇದರಲ್ಲಿರುವಂಥ ಅದನ್ನು ನಿರ್ಮಾಣ ಮಾಡೋದಕ್ಕೆ ಎಲ್ಲ ಮೊನ್ನೆ ಪೂಜೆ ಮಾಡಿ ಬಂದಿದ್ದೀವಿ. ಅದು ಆಗಿದೆ. KUDST ನಲ್ಲಿಂದ 62 ಕೋಟಿ
ನಮ್ಮ ಟೌನಲ್ಲಿ ನಮಗೆ ಟೋಟಲ್ ಆಗಿ 37 ಕಿಲೋಮೀಟರು ಯೂಶಲಿ ಇದು ಮಿಸ್ಸಿಂಗ್ ಲೈನ್ ಇದೆ. 37 ಕಿಲೋಮೀಟರ್ ಮಿಸ್ಸಿಂಗ್ ಲೈನ್ ಇದೆ. ಅದರಲ್ಲಿ ಇವಾಗ ಏನು ಮಾಡಿದ್ದೀವಿ ನಾವು, ಮಿಸ್ಸಿಂಗ್ ಲೈನನ್ನು ನಾವು ಇವತ್ತು 37 ಕಿಲೋಮೀಟ್ರಲ್ಲಿ 35 ಕಿಲೋಮೀಟರನ್ನು ನಾವು ಇದ್ದಿದ್ದು ದುಡ್ಡಲ್ಲಿ ತೊಗೊಂಡಿದ್ದೀವಿ. ಇದು 62 ಕೋಟಿ ಟೆಂಡರ್ ಆಗಿ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ 1 ವರ್ಷ ಆಯಿತು. ಟೆಂಡರ್ ಆಗಿ 1 ವರ್ಷ ಆಯಿತು. ಇದೇನಾಗಿದೆ, ಟೆಂಡರ್ ಆದಮೇಲೆ ಒಂದಿಬ್ಬರು ಯಾರೋ ಒಬ್ರು ಗುಜರಾತ್ ಅವರು, ಒಬ್ರು ಯಾರೋ ಇನ್ನೊಬ್ರು ಲೋಕಲ್ ಅವ್ರು ಟೆಂಡರ್ ಹಾಕ್ಕೊಂಡು ನನಗೆ ಬರಬೇಕು ನಿನಗೆ ಬರಬೇಕು ಅಂತ ಇಬ್ಬರು ಕೇಸ್ಗಳು ಹಾಕ್ಕೊಂಡವ್ರೆ. ಕೇಸ್ಗಳು ಹಾಕ್ಕೊಂಡು ಹೈಕೋರ್ಟಲ್ಲಿ ಅದು ಇದೆ. ಇವಾಗ ಮೊನ್ನೆ ನಾನೇ ಹನೀಫನ್ ಅವ್ರಿಗೆ ಹೇಳ್ದೆ, ಏನಣ್ಣ ನಿಮಗೆ ಹೇಳ್ದೆ, ಶಂಶೇರ್ ಇವರಿಬ್ರಿಗೂ ಹೇಳ್ದೆ ನಾನು, ನಿಮಗೆ ಗೊತ್ತಿದ್ದಾರಪ್ಪ ಅವರು, ಅವ್ರನ್ನ ಕರೆದು ಮಾತಾಡಿ ಅದನ್ನ ಸಾಲ್ವ್ ಮಾಡಿ, ಅದೇ ಕರೆದು ಮಾತಾಡಿ ನೀವು ಅದನ್ನ ಸಾಲ್ವ್ ಮಾಡಿ ಅಂತ ಹೇಳಿದ್ರೆ ಕರೆದು ಮಾತಾಡಿದ್ದಾರೆ ಸರ್. ಅದೊಂದು ಕೋರ್ಟಲ್ಲಿ ಕೇಸ್ ವಾಪಸ್ ತಗೋಬೇಕು. ಅದು ವಾಪಸ್ ತಗೊಂಡ್ರೆ ಇದು 62 ಕೋಟಿದ್ದು ನಾಳೆನೇ ನಾವು ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ರೆಡಿಯಾಗಿದ್ದೀವಿ. ಹೊಸ STP ಪ್ಲಾಂಟ್ ಒಂದು, ಆಮೇಲೆ ಮಿಸ್ಸಿಂಗ್ ಲೈನ್ ಎಲ್ಲ ಸರಿ ಮಾಡೋದು, ಆಮೇಲೆ ಎಲ್ಲೆಲ್ಲಿ ಡ್ಯಾಮೇಜ್ ಲೈನ್ಸ್ ಆಗಿದೆ ಅದನ್ನ ರಿಪೇರಿ ಮಾಡುವಂಥದ್ದನ್ನ ತಗೊಂಡಿದ್ದೀವಿ, ಅದನ್ನು ತಗೊಂಡಿದ್ದೀವಿ. ಆಮೇಲೆ ಅಮೃತ್ ಯೋಜನೆಯಲ್ಲಿ ನಾವು ಅಲ್ಪಸಂಖ್ಯಾತರ ಇಲಾಖೆಯಿಂದ 26 ಕೋಟಿ, ಗಾಜಲ್ ದಿನ್ಯದಲ್ಲಿ ಪದವಿ ಪೂರ್ವ ಕಾಲೇಜು ಪ್ರಗತಿಯಲ್ಲಿದೆ ಇವಾಗ ಅದು, ಹಾಗೂ ಮತ್ತೊಂದು ಶಾಲೆ ನಿರ್ಮಿಸಲು ಸೂಲೂರು ಗ್ರಾಮ ಪಂಚಾಯತಿ ಜಾಗ ಸಿಕ್ಕಿದ್ರೆ ಇಷ್ಟೊತ್ತಿಗೆ ಅದು ಕಂಪ್ಲೀಟೇ ಮಾಡಿಬಿಡ್ತಾ ಇದ್ವಿ. ಜಾಗ ಸಿಕ್ಕದೇ ಇರೋದ್ರಿಂದ ನಾವು ಲೇಟ್ ಆಯ್ತು. ಇವಾಗ ಸೂಲೂರು ಗ್ರಾಮ ಪಂಚಾಯತಿ ಹತ್ರ ಜಾಗ ಕೊಟ್ಟಾಗಿದೆ. ಮೈನಾಟ್ ಪೆಂಶೆಟ್ಟಳ್ಳಿ ಹತ್ರ ಸೂಲೂರು ಗ್ರಾಮ ಪಂಚಾಯತಿ, ಪೆಂಶೆಟ್ಟಳ್ಳಿ ಯಾವ ಪಂಚಾಯತಿ ಬರುತ್ತೆ? ಅದೇನೇ ನಾನು ಹೇಳ್ತಾ ಇದ್ದೀನಿ. ಸೂಲೂರು ಗ್ರಾಮ ಪಂಚಾಯತಿನಲ್ಲಿ ಇವತ್ತು ಜಾಗವನ್ನ ಕೊಟ್ಟಿದ್ದೀವಿ. ಅವರೇ ಅಧ್ಯಕ್ಷರು, ಅವರೇ ಎಲ್ಲ ಅದನ್ನ ಹುಡುಕೊಟ್ಟಿದ್ದು ಅವರೇ, ನಮ್ಮ ಸುರೇಶ್ ಅಣ್ಣ ಅವರೇ ಹುಡುಕೊಟ್ಟಿದ್ದು, ಅದಕ್ಕೆ ಅವರೇ ಅಧ್ಯಕ್ಷರಿದ್ರು. ಇವಾಗ ಅದೊಂದು ಇವತ್ತು ಅಲ್ಲಿ ನಾವು ಮಾಡಿದ್ದೀವಿ. 26 ಕೋಟಿ ಎಲ್ಲ ಟೋಟಲ್ ಆಗಿ ವಸತಿ ಶಾಲೆ ಮಾಡ್ತಾ ಇದ್ದೀವಿ. ಅಮೃತ್ ಯೋಜನೆಯಲ್ಲಿ ನಾವಿವತ್ತು 17.35 ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿಯಲ್ಲಿ 3 ಉದ್ಯಾನವನ ಮಾಡ್ತಾ ಇದೀವಿ, ಹಾಗೂ 2 ಕೆರೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. 14ನೇ ಹಣಕಾಸು SFCI ನಿಧಿನಲ್ಲಿ ಸೇರಿ ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಕೆಲಸಗಳು ನಡೀತಾ ಇದೆ, ನೀವು ಬೇಕಂದ್ರೆ ಚೆಕ್ ಮಾಡ್ಕೋಬಹುದು. ಆಮೇಲೆ ನಿರ್ಮಿತಿ ಕೇಂದ್ರದಿಂದ 22.55 ಕೋಟಿ 22 ಕೋಟಿ 55 ಲಕ್ಷ ನಮ್ಮ ಟೌನಲ್ಲಿನೂ ನೋಡ್ಬೋದು, ರೂರಲಲ್ಲಿ ನೋಡ್ಬೋದು, ಎಲ್ಲ ಜಾಗದಲ್ಲಿನೂ ಕೆಲಸ ನಡೀತಾ ಇದೆ. ಅದನ್ನು ಜಿಲ್ಲಾ ಪಂಚಾಯತಿಯಿಂದ ಇವಾಗ KRDL ಅದು ಒಂದು 23 ಕೋಟಿ ಅದನ್ನು ಮಾಡ್ತಾ ಇದೀವಿ ಅಭಿವೃದ್ಧಿ. ಈಗ ಕ್ರೆಡಿಲ್ಗೆ ಒಂದು 25 ಕೋಟಿ ತಿರ್ಗಾ ತಂದಿದ್ದೀವಿ, ಅದು ಹಾಕಿಲ್ಲ ಈಗ ಅಂದ್ರೆ, ಯಾಕಂದ್ರೆ ಮೊನ್ನೆ ಬಂತದ್ದು ಆರ್ಡರ್ ಕಾಪಿ, ಇನ್ನು ಹಾಕಿಲ್ಲ. ಅದು 20 ಅದು ಆಗೋಗಿರೋದು ಆರ್ಡರ್ ಆಗಿ ಎಲ್ಲ ಆಗಿ ಬಂದಿರುವಂಥದ್ದು, ಅದು ಆರ್ಡರ್ ಆಗಿದೆ, ಅದನ್ನು ಇದನ್ನಲ್ಲಿ ಹಾಕಿಲ್ಲ. ಅದು ಒಂದು ಇದು ಕ್ರೆಡಿಲ್ ಬಂದ್ಬಿಟ್ಟು 23 ಕೋಟಿ ಬಿಟ್ಟು 24 ಕೋಟಿ ಬಿಟ್ಟು ಇನ್ನೊಂದು 25 ಕೋಟಿ ಅದನ್ನು ತಂದಿದ್ದೀವಿ. ಜಿಲ್ಲಾ ಪಂಚಾಯತಿನಲ್ಲಿ ಇವತ್ತು ರೋಡ್ಗಳೆಲ್ಲ ಕೆಲಸಗಳು ನಡೀತಾ ಇದೆ, ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ, ಎಲ್ಲ ನಡೀತಾ ಇದೆ. ತಾಲೂಕ್ ಪಂಚಾಯತಿನಲ್ಲಿ ಅದನ್ನು ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅವರಿಂದ 59 ಕೋಟಿ JJM ಸೇರಿ ರಾಜ್ಯದ ಪಾಲು ನಾವು ಹೇಳ್ತಾ ಇರೋದು, ಸೆಂಟ್ರಲ್ ನಮ್ದು ರಾಜ್ಯದ ಪಾಲು ಮಾತ್ರ, ಸೆಂಟ್ರಲ್ ಗೌರ್ಮೆಂಟ್ ಪಾಲು ಹೇಳ್ತಾ ಇಲ್ಲ, ರಾಜ್ಯದ ಪಾಲನ್ನ ಹೇಳ್ತಾ ಇದ್ದೀವಿ 59 ಕೋಟಿ. ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಇವತ್ತು ಹನೀಫನ್ ಅವ್ರು ಹೇಳ್ತಾರೆ, ನಗರಾಭಿವೃದ್ಧಿ ಪ್ರಾಧಿಕಾರದ್ದು ಏನು ಅನ್ನೋದು ನಾನು ಹೇಳ್ತೀನಿ, ಅವರು ಹೇಳ್ತಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೂಡಾ ಲೇಔಟಲ್ಲಿ ನೀವು ಎಷ್ಟು ವರ್ಷ ಆಗಿತ್ತು ಕೂಡಾ ಲೇಔಟು? ಯಾವತ್ತಾದ್ರೂ ಅದಕ್ಕೊಂದು ಸಿಮೆಂಟ್ ರೋಡು, ಒಂದು ತಾರ್ ರೋಡು, ಒಂದು ಪೈಪ್ ಲೈನ್ ಏನಾದರೂ ಮಾಡಿದಿರಾ? ನೀರು ಏನಾದರೂ ಮಾಡಿದಿರಾ? ಇವತ್ತು ನಾವು ಐಮಾಕ್ಸ್ ಲೈಟ್ ಹಾಕಿದ್ದೀವಿ, ಚಿಕ್ಕ ಲೈಟ್ಗಳು ಹಾಕಿದ್ದೀವಿ, ಆಮೇಲೆ ಪೈಪ್ ಲೈನ್ ಮಾಡಿದ್ದೀವಿ, UGD ಲೈನ್ ಮಾಡಿದ್ದೀವಿ, ಸಿಮೆಂಟ್ ರೋಡ್ಸ್ ಮಾಡಿದ್ದೀವಿ, ತಾರ್ ರೋಡ್ಸ್ ಮಾಡಿದ್ದೀವಿ, ನೀರು ಬೋರ್ವೆಲ್ ಹಾಕಿದ್ದೀವಿ, ಪೈಪ್ ಲೈನ್ ಮಾಡಿದ್ದೀವಿ, ಕನೆಕ್ಷನ್ಸ್ ಕೊಟ್ಟಿದ್ದೀವಿ, ಪಾರ್ಕ್ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಎಲ್ಲವನ್ನು ಮಾಡ್ತಾ ಇದ್ದೀವಿ. ಅದು ಬಿಟ್ಟು ನಮ್ಮ ಕೂಡಾಯಿಂದ ಹನೀಫನ್ ಅವ್ರು ಮಾಡ್ತಾ ಇರುವಂಥ ಕೆಲಸ, ಅದು ಬಿಟ್ಟು ನಾವು ಇವತ್ತು ನಮ್ಮ APMC ಮಾಲೂರು ಕಡೆಯಿಂದ ಟೌನ್ಗೆ ಬರ್ತೀವಲ್ಲ ಸರ್, ಆ ಸರ್ಕಲ್ ಅಭಿವೃದ್ಧಿಗೆ 2.5 ಕೋಟಿ ತಗೊಂಡಿದ್ದೀವಿ, 4 ಕೋಟಿ ಅದು 4 ಕೋಟಿ. ಆಮೇಲೆ ಶ್ರೀನಿವಾಸಪುರ ಸರ್ಕಲ್ ಅಂತೀವಿ ಸರ್, ನಮ್ಮ ಬಂಬು ಬಜಾರ್ ಅಂತ ಟೌನ್ ಹೋದ್ರೆ ಅದು 2 ಕೋಟಿ, ಅದನ್ನು ಮಾಡ್ತಾ ಇದೀವಿ. ಸ್ಲಮ್ ಬೋರ್ಡ್ ಅಲ್ಲಿ ಲೈಟ್ಗಳು ಹಾಕ್ತಾ ಇದೀವಿ. ಅದೆಲ್ಲ ಚಿಕ್ಕ ಪುಟ್ಟದೆಲ್ಲ ಇದೆ, ಜಾಸ್ತಿ ಇದೆ, ಮೇಜರ್ ಆಗಿ ತಗೊಂಡಿದೀವಿ ನಾವು ಇದರಲ್ಲಿ. ಅದು ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅದನ್ನು ನಾವು ಅಂಗನವಾಡಿಗಳು ಇವತ್ತು ಕೋಲಾರ ತಾಲೂಕಲ್ಲಿ ಬಯಲುಸೀಮೆದು 7 ಕೋಟಿ, ಬಯಲುಸೀಮೆದು 7 ಕೋಟಿ, ಪಶುಸಂಗೋಪನೆ ಒಂದು ಅದು, ಆಮೇಲೆ ಕೃಷಿ ಇಲಾಖೆದು 28 ಕೋಟಿ, ಆಮೇಲೆ ಸಮಗ್ರ ಕೃಷಿ ಪದ್ಧತಿ ಅದರದ್ದು ಒಂದು 2 ಕೋಟಿ, ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದು, ತೋಟಗಾರಿಕೆ ಇಲಾಖೆ ಒಂದು 10 ಕೋಟಿ, ರೇಷ್ಮೆ ಇಲಾಖೆದು ಒಂದು 2 ಕೋಟಿ, ಬೋವಿ ನಿಗಮದ ಒಂದು 1 ಕೋಟಿ 20 ಲಕ್ಷ, ವಾಲ್ಮೀಕಿ ನಿಗಮದ್ದು 10 ಕೋಟಿ 28 ಲಕ್ಷ, ಅಂಬೇಡ್ಕರ್ ನಿಗಮದ್ದು ಆದಿಜಾಂಬದು ಅದು ಒಂದು 2 ಕೋಟಿ ಅದನ್ನು ಮಾಡಿದ್ದೀವಿ. ಅದಾದಮೇಲೆ ದೇವರಾಜ ಅರಸು ನಿಗಮದಲ್ಲಿ ಒಂದು 5 ಕೋಟಿ 78 ಲಕ್ಷ ಮಾಡಿದ್ದೀವಿ. ಹಾಗೆ ಜಿಲ್ಲಾ ಅಂಗವಿಕಲರ ಕಲ್ಯಾಣದಲ್ಲಿ 4.47 ಕೋಟಿಯನ್ನು ಮಾಡಿದ್ದೀವಿ. NH ಕೊತ್ತಪಲ್ಲಿ ಮಾಸ್ತಿ ರಸ್ತೆ ಅದು ಒಂದು 6 ಕೋಟಿನಲ್ಲಿ, ಅಂದ್ರೆ ಕೊತ್ತಪಲ್ಲಿ ಮಾಸ್ತಿ ರಸ್ತೆ ಮೂರಂಡಳ್ಳಿ ಕಾಸಿಂದ CBT ಕಾಲೇಜು ಅಲ್ಲಿಗೆ, ಇದು ಈ ನಮ್ಮ PWD ನಲ್ಲಿ ಅವ್ರದ್ದು ಇರುತ್ತೆ, ಕೊತ್ತಪಲ್ಲಿ ಮಾಸ್ತಿ ರೋಡು ಹಿಂಗಿರುತ್ತೆ ಆ ಥರ, ಆದ್ರಿಂದ ಅದು ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ವಾರ್ ಸೊನ್ನೆಗೋಡು ಮಾಡ್ತಾ ಇರೋದು. PRAMC ವತಿಯಿಂದ ಕ್ಯಾಲ್ನೂರು ಕ್ರಾಸ್ ಜಂಕ್ಷನ್ ಅಭಿವೃದ್ಧಿ 1 ಕೋಟಿ 50 ಲಕ್ಷ ಅದನ್ನು ಮಾಡ್ತಾ ಇದ್ದೀವಿ. ಆಮೇಲೆ APMC ಮಾರ್ಕೆಟ್ ನಿರ್ಮಾಣಕ್ಕೆ 87 ಎಕರೆ ಜಾಗವನ್ನು
ಕೋರಗೊಂಡಳ್ಳಿ ಕೋನೆಪುರ ಬಳಿ ನಾವು ಅದನ್ನು ಜಾಗವನ್ನು ಗುರುತಿಸಿದ್ದೀವಿ. ಆಲ್ರೆಡಿ 60 ಎಕರೆ 40 ಸರ್ಕಾರದಲ್ಲಿ ಮಂಜೂರು ಆಗಿದೆ. ಇನ್ನು ಇಲ್ಲಿ ಕಾಪಿ ಬಂದಿಲ್ಲ. ಇನ್ನು ಮಿಕ್ಕಿದ್ದು ಜಮೀನನ್ನು ಮಂಜೂರು ಮಾಡುವಂಥ 19 ಎಕರೆ ಇನ್ನು ಮಂಜೂರು ಮಾಡೋದಕ್ಕೆ ಅರಣ್ಯ ಇಲಾಖೆಯಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ. ಇದು ಪ್ರಾಬ್ಲಮ್ ಏನಿಲ್ಲ, ನಮ್ಮ ಜಿಲ್ಲಾಧಿಕಾರಿಗಳು DK ರವಿ ಅವರು ಇರುವಾಗ ಅರಣ್ಯ ಇಲಾಖೆಗೆ 19 ಎಕರೆ ಜಾಗವನ್ನು ಕೊಟ್ಟಿದ್ದಾರೆ, ರೆವಿನ್ಯೂ ಜಮೀನು ಕೊಟ್ಟಿದ್ದಾರೆ. ಆವಾಗ ಏನು ಕಂಡೀಷನ್ ಹಾಕಿದ್ದಾರೆ ಅಂದರೆ, ನಾಳೆ ಸರ್ಕಾರಕ್ಕೆ ಏನಾದರೂ ಅವಶ್ಯಕತೆ ಬಿದ್ದಾಗ ಈ ಜಾಗವನ್ನು ನಾವು ವಾಪಸ್ ಪಡೆಯುತ್ತೇವೆ ಅಂತ ಹೇಳಿದ್ದಾರೆ. ಇವಾಗ ಕಂಡೀಷನ್ ಹಾಕಿ ಕೊಟ್ಟಿರೋದ್ರಿಂದ ಆ ಜಾಗವನ್ನು ನಾವು ವಾಪಸ್ ತಗೊಳ್ತಾ ಇದ್ದೀವಿ. ಆದರೂ ಇಷ್ಟು ಜಾಗವನ್ನು ಬೇರೆ ಜಾಗದಲ್ಲಿ ಕೊಡೋದಕ್ಕೂ ಏರ್ಪಾಟ್ ಮಾಡಿ, ಯಾಕಂದರೆ ಫಾರೆಸ್ಟ್ ಇರಬೇಕು ಅಂತ ನಾವು ಒಂದು ಉದ್ದೇಶದಿಂದ ಅದನ್ನು ನಮಗೆ ಆಗಿದೆ. ಇದು ಇವಾಗ ನಮ್ಮಲ್ಲಿ APMCನಲ್ಲಿ ದುಡ್ಡು ಇದೆ. ಆ ದುಡ್ಡಲ್ಲಿ ಕಾಂಪೌಂಡ್ ಮಾಡ್ಕೊಳ್ತೀವಿ. ಸರ್ಕಾರ ದುಡ್ಡಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿ, ಶೆಡ್ಸ್ ಎಲ್ಲ ಮಾಡಿ, ಕ್ಲೀನಾಗಿ ಟೊಮೊಟೊ ಮಾರ್ಕೆಟ್ ಅಲ್ಲಿ ವೆಜಿಟೇಬಲ್ಸ್ ಎಲ್ಲ ಇಟ್ಕೊಳ್ಳೋ ಅದು ಪ್ಲಾನ್ ಮಾಡಿದ್ದೀವಿ. ಅದು ಆಗಿದೆ ಸಲ ಮೇಲೆ. ಇಷ್ಟೆಲ್ಲ ನಾವು ಇವತ್ತು ಟೋಟಲ್ ಆಗಿ 2583 ಕೋಟಿದು ಅಭಿವೃದ್ಧಿ ಕಾಮಗಾರಿಗಳು ಆದೇಶಗಳು ಆಗಿರೋದನ್ನು ಬಿಟ್ಟಿದ್ದೀವಿ. ಬೇರೆ ಇನ್ನು ಆದೇಶಗಳಿಗೆ ಬರೋವಂಥದ್ದನ್ನು ಬಿಟ್ಟಿದ್ದೀವಿ. ಅದು ಬಿಟ್ಟು ಇಷ್ಟನ್ನು ನಾವು ಇವತ್ತು ನಿಮಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಎಲ್ಲ ಕೆಲಸಗಳು ಪ್ರಗತಿಯಲ್ಲಿದೆ. APMCದು ಎಲ್ಲ ಆಗಿದೆ ಆಲ್ಮೋಸ್ಟು. ಇವಾಗ ಗ್ಯಾರಂಟಿ ಯೋಜನೆಗಳದ್ದು ನಿಮಗೆ ಲಿಸ್ಟೇ ಕೊಟ್ಟಿದ್ದೀವಿ. ಟೋಟಲ್ ಮತ್ತು ಗೃಹಲಕ್ಷ್ಮಿಗೆ ಎಷ್ಟು ಕೊಟ್ಟಿದ್ದೀವಿ, ಗೃಹ ಜ್ಯೋತಿಗೆ ಎಷ್ಟು ಕೊಟ್ಟಿದ್ದೀವಿ, ಗೃಹಲಕ್ಷ್ಮಿಗೆ ಎಷ್ಟು ಕೊಟ್ಟಿದ್ದೀವಿ, ಗೃಹ ಜ್ಯೋತಿಗೆ ಎಷ್ಟು ಕೊಟ್ಟಿದ್ದೀವಿ, ಶಕ್ತಿ ಯೋಜನೆಗೆ ಎಷ್ಟು ಕೊಟ್ಟಿದ್ದೀವಿ, ಅನ್ನಭಾಗ್ಯಕ್ಕೆ ಕೊಟ್ಟಿರೋದು, ಯುವನಿಧಿಗೆ ಕೊಟ್ಟಿರೋದು ಎಲ್ಲ ಮೊತ್ತವನ್ನಾಗಿ ಟೋಟಲ್ ಆಗಿ 1162 ಕೋಟಿ 31,04,000 ರೂಪಾಯಿದಷ್ಟು ನಮ್ಮ ಕೋಲಾರಿಗೆ ಸೇರಿರುವಂಥದ್ದನ್ನು ತಮಗೆ ಮಾಹಿತಿ ಕೊಟ್ಟಿದ್ದೀವಿ. ಅದಾದಮೇಲೆ ಹಾಲು ಒಕ್ಕೂಟಕ್ಕೆ 88 ಕೋಟಿ 63 ಲಕ್ಷ ಅದನ್ನು ಕೊಟ್ಟಿದ್ದೀವಿ. ಸರ್ಕಾರದಿಂದ ಬಿಡುಗಡೆಯಾಗಿರುವ ಒಟ್ಟು ಅನುದಾನ ಎಲ್ಲ ಸೇರಿ ಒಟ್ಟು ಸೇರಿ 3,834 ಕೋಟಿ. ಇದು ಅಂದರೆ ಗ್ಯಾರಂಟಿಗೆ ಬಿಡಿ, ನಮಗೆ ಬೇಡ, ಅದು ಸೇರ್ಕೊಂಡು ಹೇಳ್ತಾ ಇದ್ದೀನಿ. ಗ್ಯಾರಂಟಿಗೆ ಬಿಟ್ಬಿಡಿ. ಗ್ಯಾರಂಟಿಗೆ ಬಿಟ್ಬಿಟ್ರೆ 2,583 ಕೋಟಿ ರೂಪಾಯಿ ಅಷ್ಟು ಕೆಲಸ ದುಡ್ಡು ಅಲ್ಲ ಸರ್. ಟೋಟಲ್ ಇನ್ಕ್ಲೂಡಿಂಗ್ ಗ್ಯಾರಂಟೀಸ್ 3,800 ಕೋಟಿ. ಅಲ್ಲ, ಗ್ಯಾರಂಟಿ ಯೋಜನೆಗಳಿಗೆ ಜಾರಿಗೆ ಮಾಡಿರೋದು ಅಭಿವೃದ್ಧಿ ಕೆಲಸನೇ ಆಗ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಇದು ಉತ್ತರ. ಗ್ಯಾರಂಟಿ ಯೋಜನೆಗಳು ಸೇರಿದ್ರೆ 3,834 ಕೋಟಿ ಗ್ಯಾರಂಟಿ ಯೋಜನೆಗಳದ್ದು. ಅದರಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಏನು ಕೊಟ್ಟಿದ್ದೀವೋ ಅದನ್ನು ಮೈನಸ್ ಮಾಡಿ ನಾವು ಅಭಿವೃದ್ಧಿ ಕೆಲಸಗಳು ತಗೊಂಡ್ರೆ 2,583 ಕೋಟಿ. ಇದನ್ನ ಡಿವೈಡ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಇವಾಗ ಬುಕ್ಕಲ್ಲಿ ಲಾಸ್ಟಲ್ಲಿ ಡಿವೈಡ್ ಮಾಡಿ ಹಾಕ್ಬಿಟ್ಟಿದ್ದೀನಿ ನೋಡಿ ಸರ್. ಅದೇ ಸರ್ ಹೆಚ್ಚುವರಿ ಪಟ್ಟಿ. ಅದು ಹೆಚ್ಚುವರಿ ಹೇಳಿದ್ದು ಇಲ್ಲ. ಕೊತ್ತಪಲ್ಲಿ ಮಾಸ್ತಿ ರಸ್ತೆ 99 ಅಭಿವೃದ್ಧಿ ಕಾಮಗಾರಿ NH ವತಿಯಿಂದ ಅನುಷ್ಠಾನ ಅಂದಾಜು ಮೊತ್ತ 6 ಕೋಟಿ. ಅದು ಯಾಕಂದ್ರೆ ಮೊನ್ನೆ ಮಿಸ್ ಆಗಿದ್ದು, ಇವಾಗ ಸೇರಿಸ್ಕೊಟ್ಟಿದ್ದೀವಿ. ಆಮೇಲೆ PREMIC ವತಿಯಿಂದ ಅನುಷ್ಠಾನಗೊಳಿಸ್ತೀವಿ. ಕ್ಯಾಲ್ನೂರು ಕ್ರಾಸ್ ಜಂಕ್ಷನ್ ಅಭಿವೃದ್ಧಿ ಅಂದಾಜು ಮೊತ್ತ 1.5 ಕ್ರೋಡ್ಸು. ಆಮೇಲೆ ಒಟ್ಟು 7.5 ಕೋಟಿ. ಅದು ಒಟ್ಟು 2,583.3 ಕೋಟಿಗೆ ಲಿಸ್ಟ್ ಮಾಡಿದ್ದೀವಿ. ಆಮೇಲೆ ಇದು ನಮ್ಮ ಕ್ಯಾಲ್ನೂರು ಬ್ರಿಡ್ಜ್ದು, ಅಲ್ಲಿ ಕ್ಯಾಲ್ನೂರು ಬ್ರಿಡ್ಜ್ದು ಹಾಕಿಲ್ಲ, 10 ಕೋಟಿ ಹಾಕಿದೆ. PWD ಸೇರ್ಬಿಡುತ್ತೆ 10 ಕೋಟಿ ಬಂದಿದೆ 2 ಬ್ರಿಡ್ಜ್ಗೆ ಸರ್. ಅಷ್ಟು ಬಿಟ್ಟು ಇನ್ನ ಕೆಲವೊಂದು ನಾವು ಮಾಡ್ತಾ ಇದ್ದೀವಿ. ಅದೆಲ್ಲ ಯಾಕಂದ್ರೆ ಆದೇಶಗಳಾಗಿ ಬಂದ ಮೇಲೆ ನಾವು ಅದನ್ನೆಲ್ಲ ಇದು ಅಂಬೇಡ್ಕರ್ ಭವನಕ್ಕೆ ನಾವು ಇಲ್ಲ ಪಾರಂಪರಿಕ. ಆಮೇಲೆ ಇವಾಗ ಅದನ್ನು ಹೇಳ್ತೀವಿ ನಮ್ಮ ಏನು ಮಾಡಬೇಕು ಅಂತಿದ್ದೀವಿ ಅಂತ. ಆಮೇಲೆ ಅಂಬೇಡ್ಕರ್ ಮ್ಯೂಸಿಯಂ ಮಾಡಬೇಕು ಅಂತ ಒಂದು ಜಾಗವನ್ನು ಫೈಂಡ್ ಔಟ್ ಮಾಡಿದ್ದೀವಿ. ಅಂಬೇಡ್ಕರ್ ಮ್ಯೂಸಿಯಂ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ, ಅವರು ಹುಟ್ಟಿದ್ದ ದಿನಾಂಕದಿಂದ ಅವರು ನಮ್ಮನ್ನು ಬಿಟ್ಟು ಹಗಳೋವರೆಗೂ ಏನೇನು ಮಾಡಿದ್ರು, ಈ ದೇಶಕ್ಕೋಸ್ಕರ ಏನೇನು ಮಾಡಿದ್ರು ಅನ್ನೋದನ್ನು ಅವ್ರದ್ದೊಂದು ಮ್ಯೂಸಿಯಂ ಮಾಡಿ, ಒಂದು ಲೈಬ್ರರಿ, ಒಂದು ಫುಲ್ ಫ್ಲೋರು ಮ್ಯೂಸಿಯಮ್ಮು, ಲೈಬ್ರರಿ, ಒಂದು ಫ್ಲೋರು ಆಡಿಟೋರಿಯಂ 1000 ಸೀಟು ಆಡಿಟೋರಿಯಂ ಮಾಡ್ತೀವಿ. ಅದೆಲ್ಲ ಆದೇಶದ ಹಂತದಲ್ಲಿ ಇದೆ, ಮಾಡ್ತೀವಿ. ಆ ಆಡಿಟೋರಿಯಂ ಅಲ್ಲಿ ಫಸ್ಟು ಏನೇ ಆ ಆಡಿಟೋರಿಯಂ ಅಲ್ಲಿ ಏನೇ ಒಂದು ಕಾರ್ಯಕ್ರಮ ಯಾವುದೇ ಮಾಡಬೇಕಂದ್ರೂ ಅದೊಂದು ಕಂಡೀಷನ್ ಇದೆ ಅಲ್ಲಿ. ಯಾವುದೇ ಇವಾಗ ನೀವು ಹೋಗ್ಬಿಟ್ಟು ನಾನೇನೋ ಒಂದು ಕಾರ್ಯಕ್ರಮ ಮಾಡಬೇಕಪ್ಪ ಅಂತ ಮಾಡಿದ್ರೆ ಫಸ್ಟ್ 10 ಮಿನಿಟ್ಸು ಅಂಬೇಡ್ಕರ್ ಜೀವನ ಚರಿತ್ರೆ ಫಿಲಮ್ ಥರ ಮಾಡಿ, ಆ ಫಿಲಮ್ ಬಂದ ಮೇಲೇ ನಿಮ್ಮ ಕಾರ್ಯಕ್ರಮ ಸ್ಟಾರ್ಟು. ಅದನ್ನು ಹಾಕಿ ಅದು ಫಿಕ್ಸ್ಡ್. ಅದು ನೀವು ಬೇಡ ಅಂದರೂ ಅದು ಬರುತ್ತೆ. ಆ ಥರ ಲೈಬ್ರರಿ. ಆಮೇಲೆ ಅವ್ರ ಜೀವನ ಚರಿತ್ರೆ, ಅವ್ರ ಫೋಟೋಸು, ಅವ್ರು ಎಲ್ಲೆಲ್ಲಿದ್ದರು, ಏನೇನು ಮಾಡಿದ್ರು, ಹೆಂಗೆ ಮಾಡಿದ್ರು, ಯಾವ ರೀತಿಯಲ್ಲಿದ್ದರು ಅಂತ ಟೋಟಲ್ ಆಗಿ ಅವ್ರ ಫೋಟೋಸ್ ಹಾಕಿ ಅದು ಸೆಂಟ್ರಲ್ಲಿ ಒಂದು ಲೈಬ್ರರಿ ಮಾಡಿ, ಆಡಿಟೋರಿಯಂ ಒಂದು ಫ್ಲೋರ್ ಲೈಬ್ರರಿ, ಅವರ ಜೀವನ ಚರಿತ್ರೆ, ಒಂದು ಫ್ಲೋರು ಆಡಿಟೋರಿಯಮ್ಮು. ಆಮೇಲೆ 1000 ಜನ ಕೂತ್ಕೊಳ್ಳೋ ಥರ ಮಾಡಬೇಕು ಅಂತ ಜಾಗನೂ ಹುಡುಕಿದ್ದೀವಿ, ಅದನ್ನು ಮಾಡಿದ್ದೀವಿ. ಜಾಗ 3 ಜಾಗ ಫೈಂಡ್ ಔಟ್ ಮಾಡಿದ್ದೀವಿ ಸರ್. ಒಂದು ಅದಾದ ಇದು ನಮ್ಮ
ಈ ಕಂಬಳ್ಳಿ ಹತ್ರ, ವದಲ್ವಾಡಿ ಹತ್ರ ಒಂದ್ ಮಾಡಿದೀವಿ, ಈ ಕಂಬಳ್ಳಿ ಹತ್ರ ಮಂಗಸಂದ್ರ ಹತ್ರ ನೋಡಿದೀವಿ. ಅದು ನೋಡೋಣ, ಈ ಮೂರಲ್ಲಿ ಯಾವ್ದೋ ಒಂದು ಸೆಲೆಕ್ಟ್ ಮಾಡಿ ತಗೋಬೇಕು ಅಂತ ಇದೀವಿ. ಆಮೇಲೆ ಬಾಬು ಜಗಜೀವನ್ ರಾವ್ ಅವ್ರದ್ದು ಈ ರೀತಿಯಲ್ಲಿ ಒಂದು ಮಾಡ್ಬೇಕು ಅಂತ ಒಂದು ಪ್ಲಾನ್ ಇದೆ ನಮಗೆ. ಇಲ್ಲ ಇದು ಇಲ್ಲಿ ಉದ್ಘಾಟನೆ ಆಗ್ಬೇಕು ಅಂದ್ರೆ ದೊಡ್ಡದಾಗಿ 1000 ಜನ ಕುತ್ಕೊಳ್ಳೋ ತರ ಈ ತರ ಒಂದು ಆಡಿಟೋರಿಯಂ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇದೆ. ಇವಾಗ ಟೌನ್ ಅಲ್ಲಿ ಇರುತ್ತೆ. ಇದು ಒಂದು ಯಾವ್ದೋ ಒಂದು ಅಂಬೇಡ್ಕರ್ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಬೇಕು, ಆಡಿಟೋರಿಯಂ ಮಾಡ್ಕೋಬಹುದು, ಆ ತರ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇದೆ. ಅದನ್ನು ಎಲ್ಲ ಇದು ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಬಂದಿದೆ. ಅಂಬೇಡ್ಕರ್ ಮ್ಯೂಸಿಯಂ ಮಾಡುವಂಥದ್ದು ಫೈನಲ್ ಸ್ಟೇಜ್ ಅಲ್ಲಿ ಇದೆ. ಅಂಬೇಡ್ಕರ್ದು ಫೈನಲ್ ಸ್ಟೇಜ್ ಅಲ್ಲಿ ಇದೆ. ಇವ್ರದ್ದು ನಮಗೆ ಬಾಬು ಜಗಜೀವನ್ ರಾವ್ ಅವ್ರದ್ದು ಇನ್ ಸ್ವಲ್ಪ ಈಗ ತಾನೇ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಮುಂದಿನ 2 ವರ್ಷಗಳು ಸರ್ ನಮ್ಮ ಗುರಿ. ಮೆಡಿಕಲ್ ಕಾಲೇಜು ಇವಾಗ ದುಡ್ಡು ರೆಡಿ ಇದೆ, ಎಲ್ಲ ರೆಡಿ ಇದೆ. ಅದು ನಿನ್ನೆ ಮೀಟಿಂಗ್ ಹೋಗಿದೆ, ಅಪ್ರೂವಲ್ ಆಗಿದ ತಕ್ಷಣ ನಾವು ಇನ್ನು ಸ್ಟಾರ್ಟ್ ಮಾಡುವಂಥ ಟೆಂಡರ್ ಮಾಡಿ ಸ್ಟಾರ್ಟ್ ಮಾಡುವಂಥದ್ದು ನಮ್ಮ ಗುರಿ ಇದೆ. APMC ಮಾರ್ಕೆಟಿಗೆ ಕನ್ಸ್ಟ್ರಕ್ಷನ್ ಮಾಡುವಂಥದ್ದು ಒಂದು ಇಟ್ಕೊಂಡಿದ್ದೀವಿ. ನಮ್ಮ ರಿಂಗ್ ರೋಡ್ದು ಒಂದು ನಾವು ಇವಾಗ ಹೇಳಿದ್ದನ್ನು ರಿಂಗ್ ರೋಡ್ದು ಇವಾಗ DPR ಆಗ್ತದೆ, ಅದನ್ನು ಇಟ್ಕೊಂಡಿದ್ದೀವಿ. ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಸಂಸ್ಥಾಪನೆ ಮಾಡುವಂಥ ಅಂಬೇಡ್ಕರ್ ಅದೇ ಇವಾಗ ನಾನೇ ಮ್ಯೂಸಿಯಂ ಥರ ಅದನ್ನು ಮಾಡುವಂಥದ್ದೊಂದು ಹಳೆ ಬಸ್ ನಿಲ್ದಾಣವನ್ನು ನಾವು ನವೀಕರಣ ಮಾಡಿ ಎಲ್ಲ ಮಾಡಿ ಅಂಗಡಿಗಳು ಮಾಡಿ ಹೂವು ಅಂಗಡಿಯವ್ರಿಗೆ ಅವ್ರಿಗೆಲ್ಲ ಅಂಗಡಿಗಳು ಕೊಟ್ಟಲ್ಲಿ ಮಾಡಬೇಕು. ಅದಕ್ಕೂ ದುಡ್ಡಿದೆ. ಅದು ಸ್ವಲ್ಪ ಏನೋ ಚಿಕ್ಕ ಸಮಸ್ಯೆ ಇರೋದ್ರಿಂದ ಸ್ವಲ್ಪ ಅದನ್ನು ಪೆಂಡಿಂಗ್ ಇತ್ತು, ಇವಾಗೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಅದೊಂದಿದೆ. ನೂತನ ನಗರಸಭೆ ಕಟ್ಟಡ ನಿರ್ಮಾಣ ಇವಾಗ ಅರ್ಧದಲ್ಲಿ ನಿಂತಿದ್ದೀನಿ. 10 ಕೋಟಿ ಬೇಕಾಗುತ್ತೆ. 10 ಕೋಟಿ ಇನ್ನೊಂದು 2-3 ದಿವಸದಲ್ಲಿ ರಿಲೀಸ್ ಮಾಡಿಸ್ತೀವಿ, ಅದನ್ನು ನಾವು ಮಾಡ್ತೀವಿ. ಆಮೇಲೆ ಟಿ ಚೆನ್ನಯ್ಯ ವಸತಿ ಶಾಲೆ ಸ್ಥಾಪನೆ ಮಾಡಬೇಕು. ಇವಾಗೇನು ನಮ್ಮ ನೆಚ್ಕೇತ್ ನಿಲಯ ಇದೆ ಬಿಲ್ಡಿಂಗು, ಅದೇ ಬಿಲ್ಡಿಂಗನ್ನು ಇವತ್ತು ಅಲ್ಲೇನೋ 40-50 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅದರಲ್ಲಿ ಅಷ್ಟೇ. ಅಷ್ಟು ದೊಡ್ಡ ಇದರಲ್ಲಿ 30-40-50 ಇರಬೇಕು ಅಷ್ಟೇ, ಜಾಸ್ತಿ ಇಲ್ಲ. ಅದನ್ನು ಟಿ ಚೆನ್ನಯ್ಯ ವಸತಿ ಶಾಲೆ ಅಂತ ಮಾಡಿ ಅದನ್ನು ಕನ್ವರ್ಟ್ ಮಾಡ್ಕೊಂಡು ಟಿ ಚೆನ್ನಯ್ಯ ವಸತಿ ಶಾಲೆಗೆ ಆಲ್ರೆಡಿ ನಾವು ಮಾದೇವಪ್ಪ ಸಾಹೇಬ್ರಿಗೆ ಮಾತಾಡಿದ್ದೀವಿ, ಒಪ್ಕೊಂಡಿದ್ದಾರೆ, ಓಕೆ ಅಂತೆಲ್ಲ ಲೆಟ್ರು ಕೊಟ್ಟಿದ್ದೀವಿ, ಪ್ರೋಸೆಸ್ಸಲ್ಲಿದೆ. ಅದನ್ನು ನಾವು ಮಾಡಬೇಕು ಅಂತಿದ್ವಿ. ನರಸಾಪುರದಲ್ಲಿ ಮಹಿಳೆಯರ ವಸತಿ ಗೃಹ ನಿರ್ಮಾಣ 3 ಫ್ಲೋರ್ ಆಗಿದೆ. 4ನೇ ಫ್ಲೋರು ಈ ನೆಕ್ಸ್ಟ್ ಸೋಮವಾರ ಮೋಲ್ಡ್ ಆಗುತ್ತೆ. 4ನೇ ಫ್ಲೋರು ಮೋಲ್ಡ್ ಆಗುತ್ತೆ. ಅದು ಇದೆ. ಆಮೇಲೆ ಹೆಲಿಪ್ಯಾಡ್ನೊಂದಿಗೆ ಪ್ರವಾಸಿ ಮಂದಿರ ನಿರ್ಮಾಣ 6 ಎಕರೆ ನಾವು ಈ ರೋಡಲ್ಲಿ ಎಲ್ಲಿ ನಮ್ಮ ಛತ್ರಕೋಡಳ್ಳಿ ಇಂದ ಸ್ವಲ್ಪ ಶೇದ್ರೆ ಕಾಲೇಜ್ ಹತ್ರ ನಾವು 6 ಎಕರೆ ಅದಕ್ಕೂ ಜಾಗ ಕೊಟ್ಟಿದ್ದೀವಿ, ಹೆಲಿಪ್ಯಾಡ್ಗೆ ಮತ್ತು ಪ್ರವಾಸಿ ಮಂದಿರಕ್ಕೆ. ಆಮೇಲೆ ವೇಮಗಲ್ಲು ಕೋಲಾರ ಗಡಿವರೆಗೆ ರಸ್ತೆ ಅಭಿವೃದ್ಧಿ ಇವಾಗ ಆಲ್ರೆಡಿ ಮಾಡ್ತಾ ಇದ್ದೀವಿ, ಅದು ಸ್ಟಾರ್ಟ್ ಮಾಡಿದ್ದೀವಿ. ಇದು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇದು ಮಾಡಿದ್ವಿ, ಇವಾಗ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ವರ್ಕ್ ಅನ್ನೋದನ್ನು. ಆಮೇಲೆ ನಾವು ತಾಜೆ ಕಸ ಮುಕ್ತ ವೇಮಗಲ್ ನರಸಾಪುರ ಮಾಲೂರು ಗಡಿಯವರೆಗೂ ಅದೊಂದು ರೋಡು. ಎಲ್ಲಿಂದ ಅಂದರೆ ವೇಮಗಲ್ಲಿಂದ ನಾವು ನರಸಾಪುರ ಕಡೆ ಬರ್ತೀವಲ್ಲ ಸರ್ ರೋಡು, ಅಲ್ಲಿಂದ ನಮ್ಮ ನರಸಾಪುರದಿಂದ ಇಂಡಸ್ಟ್ರಿಯಲ್ ಏರಿಯಾ ಮಾಲೂರು ಗಡಿಯವರೆಗೆ ಅದೊಂದು ಟೆಂಡರ್ ಆಗೋಗ್ಬಿಟ್ಟಿದೆ. ಕೆಲಸ ಸ್ಟಾರ್ಟ್ ಟೆಂಡರ್ ಎಲ್ಲ ಆಗಿದೆ, ವರ್ಕ್ ಆರ್ಡರ್ಸ್ ಎಲ್ಲ ಆಗೋಗ್ಬಿಟ್ಟಿದೆ. ಇನ್ನು ಇದೆಲ್ಲ ಕಂಪ್ಲೀಟ್ ಮಾಡುವಂಥದ್ದು ಇವಾಗ ಇದೆಲ್ಲ ಕೆಲಸ ಆಗೋಗಿದೆ. ಇದು ಅದಾಯಿತು. ಆಮೇಲೆ ನಾವು ನಮ್ಮ ಲೋಕಲಲ್ಲಿ ಕೋಲಾರಲ್ಲಿ ಪ್ಲಾಸ್ಟಿಕ್ ಮುಕ್ತ ಕಸಮುಕ್ತ ಕೋಲಾರನ್ನು ಮಾಡಬೇಕು ಅಂತಿದ್ದೀವಿ. ಮನೆಯೆಲ್ಲ ನಾವೇ ಸ್ವಂತ ದುಡ್ಡು ಹಾಕ್ಕೊಂಡು ಲಾರಿಗಳು ಇಟ್ಕೊಂಡು ಸ್ವಲ್ಪ ಕಸವನ್ನು ತೆಗೆದ್ವಿ. ನಾವು ಒಂದು 4 ವೀಕ್ಸ್ ಆ ಥರ ಏನಾದ್ರು ತೆಗೆದ್ರೆ ಕೋಲಾರ ಕಸವನ್ನು 4 ವೀಕ್ಸು ಒಂದು ದಿವಸಕ್ಕೆ ಒಂದು ಶನಿವಾರ ಇಲ್ಲ ಭಾನುವಾರ ಒಂದು 50 ಲಾರಿಗಳನ್ನು ಇಟ್ಕೊಂಡು ಒಂದು ದಿವಸಕ್ಕೆ 500 ಲೋಡನ್ನು ನಾವು ಆಚೆ ಎತ್ಕೊಂಡು ಕಸ ಹಾಕಿದ್ರೆ 4 ವೀಕ್ ಮಾಡಿದ್ರೆ ನಾವು ಸರ್ವೆ ಮಾಡಿರೋ ಪ್ರಕಾರ ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ. ಅದರ ಆದಮೇಲೆ ಪ್ಲಾಸ್ಟಿಕ್ ಮುಕ್ತ ಮಾಡಿ ಜನಗಳಿಗೆ ಇದು ಮಾಡಬೇಕು ಅಂತ ಒಂದು ಉದ್ದೇಶ ಇದೆ. ಖಂಡಿತವಾಗ್ಲೂ ಅದನ್ನು ಮಾಡ್ತೀವಿ. ಆಮೇಲೆ ಕೋಲಾರ ನಗರ ಪ್ರಮುಖ ಉದ್ಯಾನವನಗಳನ್ನು ಈಗಲೇ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಇನ್ನು ಮಿಕ್ಕಿದ್ದನ್ನು ತಗೊಂಡು ಅಭಿವೃದ್ಧಿ ಮಾಡ್ತೀವಿ. ಅದು ನಮ್ಮ ಗುರಿ ಇದೆ ಹೇಳ್ತಾ ಇದ್ದೀನಿ. ನಮ್ಮ ಗುರಿ ಹೇಳ್ತಾ ಇದ್ದೀನಿ 2 ವರ್ಷಗಳಲ್ಲಿ ಇದೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಇದೆ. ಆಮೇಲೆ ನಮ್ಮ ಕೋಲಾರ ನಗರ STP ಮತ್ತು UGD ಕಾಮಗಾರಿ ಪೂರ್ಣಗೊಳಿಸೋದು ಇವಾಗ ನಾನು ಹೇಳಿದೆ ಕೋರ್ಟಲ್ಲಿ ಇರೋದ್ರಿಂದ ಬಗೆಹರಿಸಿ ಆಲ್ಮೋಸ್ಟ್ ಇವಾಗ ಹನೀಫನಾಗಿ ಜವಾಬ್ದಾರಿ ಹಾಕಿದ್ದೀವಿ. ಅವ್ರು ಬಗೆಹರಿಸ್ತಾ ಇದ್ದಾರೆ, ಅದನ್ನು ಬಗೆಹರಿಸಿದ್ದಾರೆ, ಅದನ್ನು ಮಾಡ್ತೀವಿ. ಆಮೇಲೆ ಕೋಲಾರ ನಗರದಲ್ಲಿ ಪ್ರಮುಖ ಸರ್ಕಲ್ಗಳಲ್ಲಿ ಡೆವಲಪ್ ಮಾಡಿ ಇವಾಗ ಏನು ಮಾಡಿದ್ದಾರೆ, ಕೆಲವರೆಲ್ಲ ಬಂದಿದ್ದಾರೆ ಈ ಬೇರೆ ಬೇರೆ ಸಿಟಿಲಿ. ಇವಾಗ ಕೆಲವರು ಬಂದಿದ್ದಾರೆ. ಇವಾಗ ಎಕ್ಸಾಂಪಲ್ಗೆ ನಮ್ಮ CMR ಶ್ರೀನಾಥ್ ಅವರು ನಾನೊಂದು ಸರ್ಕಲ್ನ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಇವಾಗ ಮೊನ್ನೆ ತಾನೇ ಇವರು ನಮ್ಮ ಯಾರು ಸತ್ಯನಾರಾಯಣ ಜ್ಯುವೆಲರೀಸ್ ಅವರೊಂದು ಸರ್ಕಲ್ ಅನ್ನ ಇವಾಗ ಅಭಿವೃದ್ಧಿ ಮಾಡೋದಕ್ಕೆ ಮೊನ್ನೆ ಪೂಜೆ ಮಾಡಿದ್ರು, ನಮ್ಮನ್ನು ಕರ್ಕೊಂಡೋಗಿ. ಆಮೇಲೆ VM ಡೆವಲಪರ್ಸ್ ಅವರು ಒಂದು ಸರ್ಕಲ್ ಅನ್ನ ಅಭಿವೃದ್ಧಿ ಮಾಡ್ಕೊಡ್ತೀವಿ. ಅವ್ರು ಹೇಳಿದ್ವಿ ಯಾರ್ಯಾರು ನೀವು ಸರ್ಕಲ್ ಅಭಿವೃದ್ಧಿ ಮಾಡ್ತಿರೋ ಅದನ್ನ ಮೇಂಟೈನ್ ನೀವೇ ಮಾಡ್ಕೊಳ್ಳಿ, ಮೇಂಟೈನ್ ನೀವು ಮಾಡಿ, ಪ್ಲಸ್ ನಿಮ್ಮ ಕಂಪನಿ ಅಡ್ವರ್ಟೈಸ್ಮೆಂಟ್ಸ್ನ ನೀವು ಮಾಡ್ಕೊಳ್ಳಿ. ಆ ಸೆಂಟ್ರಲ್ ಸರ್ಕಲಲ್ಲಿ ನೀವು ಮೇಂಟೈನು ನೀವೇ ಮಾಡಿ ನೀವು ಅಂತೂ ಹೇಳಿದ್ವಿ. ಆಯ್ತು ಸರ್, ಮೇಂಟೈನು ನಾವೇ ಮಾಡಿ, ಗಿಡ ಏನಾದ್ರು ಇಟ್ಕೊಂಡು ಅಲ್ಲಿ ಏನು ಮೇಂಟೈನ್ ನಾವೇ ಮಾಡ್ತೀವಿ, ಪ್ಲಸ್ ನಮ್ಮ ಅಡ್ವರ್ಟೈಸ್ಮೆಂಟ್ ಬೋದು ಅದಕ್ಕೆ ಪ್ರಾವಿಷನ್ ಮಾಡ್ಕೊಟ್ಟಿದ್ದೀವಿ, ಅವ್ರು ಮಾಡ್ಕೊಳ್ತೀವಿ ಅಂತ ಹೇಳಿದೆ. ಈ ಥರ ಒಂದೊಂದು ಸರ್ಕಲನ್ನು ಒಬ್ಬೊಬ್ಬರು ಮಾಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ಇವಾಗ. ಆಮೇಲೆ ನಾವು ಹೊಸದಾಗಿ ಈಗ ಉರ್ದು ಭವನ ಆಮೇಲೆ ಲೈಬ್ರರಿ ಮಾಡಬೇಕು ಅಂತ ಅದು ಒಂದು ಉದ್ದೇಶ ಇದೆ, ಅದನ್ನು ಮಾಡ್ತೀವಿ. ಇಷ್ಟೆಲ್ಲ ಇವತ್ತು ಅಭಿವೃದ್ಧಿ ಕಾಮಗಾರಿಗಳನ್ನು ನಾವು ಮಾಡಿದ್ದೀವಿ. ಇವತ್ತು ಸರ್ ನಿಮಗೆ ನಾವೇನಕ್ಕೆ ನಿಮಗೆ ಆದೇಶದ ಕಾಪಿಗಳು ಆಗಿರುವಂಥದ್ದನ್ನು ನಿಮ್ಗೆ ಯಾಕೆ ನಾವು ಕೊಟ್ಟಿಲ್ಲ ಅಂತ ನೀವು ಕೇಳ್ಬೋದು. ಕರೆಕ್ಟಾ ಇಲ್ವಾ ಸರ್?
ಇವಾಗ ನಾವೆಲ್ಲ ಬರೆದಿದ್ದೀವಿ, ನಿಮ್ಮ ಹತ್ರ ನಾವು ಸುಳ್ಳು ಹೇಳೋಕ್ಕಾಗೋದಿಲ್ಲ, ನಿಮ್ಗೆ ಕೊಟ್ಟಿದ್ದೀವಿ. ಇದನ್ನು ದಯವಿಟ್ಟು ನೀವು ಪತ್ರಕರ್ತರು, ಬುದ್ಧಿವಂತರು, ವಿದ್ಯಾವಂತರು, ಸಮಾಜದ ಮೇಲೆ ಅಪಾರವಾದಂಥ ಒಂದು ಗೌರವ ಇರೋರು ನೀವು ಇದನ್ನು ಚೆಕ್ ಮಾಡಬೇಕು. ನಾವು ಹೇಳಿರೋ ಸುಳ್ಳ ನಿಜಾನ ಅಂತ ಹೇಳ್ಬೇಕು. ಆಮೇಲೆ ನಮ್ಮ ಕೇಳಿರುವಂಥವರು ನಮ್ಮ ಎಕ್ಸ್ MP ಮುನ್ಸಾಮಣ್ಣವರಾಗ್ಬೋದು, ಅದೇ ನಮ್ಮ BJP ಅಧ್ಯಕ್ಷ ಅಂತ ಚಲಪತಿ ಅವರಾಗ್ಬೋದು, ಇನ್ನು ಯಾರಿಗನ ಇವಾಗ ನಾನು XMP ಅವರಿಗೆ BJP ಚಲಪತಿ ಅವರಿಗೆ ಈ ದಾಖಲೆಗಳನ್ನೆಲ್ಲ ಅವರಿಗೆ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಮುರಳಿ ಅವರು ನಮ್ಮ ಬ್ಲಾಕ್ ಅಧ್ಯಕ್ಷರು ಇಬ್ಬರು ಸೇರಿ ಕಳಿಸ್ಕೊಡ್ತಾರೆ ರಿಜಿಸ್ಟರ್ ಪೋಸ್ಟ್ ಮುಖಾಂತರ. ಆಮೇಲೆ ಇನ್ನು ಯಾರಿಗಾದ್ರೂ ಕೇಳಿದ್ರು ಅವ್ರಿಗೂ ಕಳಿಸ್ಕೊಡ್ತೀವಿ ನಾವು, ಇನ್ನಾರಾದ್ರೂ ಕೇಳಿದ್ರು ಕಳಿಸ್ಕೊಡ್ತೀವಿ ನಾವು. ಕೆಲವರು ಬೇಕಂದ್ರೆ ಬೈ ಹ್ಯಾಂಡ್ ಕೊಡಬೇಕು ಅಂದರೆ ನಾನೇ ತೊಗೊಂಡೋಗಿ ಬೈ ಹ್ಯಾಂಡು ಅವ್ರಿಗೆ ಕೊಟ್ಬಿಟ್ಟು ಬರ್ತೀನಿ. ಆಫೀಸಲ್ಲಿ ನಮ್ಮ ಆಫೀಸಲ್ಲಿ ಇರುತ್ತೆ, ಯಾರಿಗಾದ್ರೂ ಬೇಕಂದ್ರೆ ಅವರೊಂದು ಪತ್ರ ಬರೆದ್ರೆ ನನಗೆ ನಮ್ಮ ಆಫೀಸಿಂದ ಅವರಿಗೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ಕೊಡ್ತೀವಿ. ಇಲ್ಲ ಫೋನ್ ಮಾಡಿ ಹೇಳಿದ್ರು ನಾವೇ ಬೈ ಹ್ಯಾಂಡ್ ತೊಗೊಂಡೋಗೂ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇವಾಗ ನಾವು ಏನು ಇವತ್ತು ನಿಮಗೆ ಮಾಧ್ಯಮ ಮಿತ್ರರಿಗೆ ಏನು ನಾವು ಹೇಳಿದ್ದೀವಿ, ಇದು ಸತ್ಯವನ್ನೇ ಹೇಳಿದ್ದೇವೆ. ಇದರಲ್ಲಿ ಯಾವುದೇ ಸುಳ್ಳು ಮಾಹಿತಿ 1% ಕೂಡ ಇದರಲ್ಲಿ ಸುಳ್ಳು ಮಾಹಿತಿ ಇರೋದಿಲ್ಲ ಅಂತ ನಾನು ನಿಮ್ಮ ಮುಂದೆ ಪ್ರಮಾಣ ಮಾಡಿ ಹೇಳಕ್ಕೆ ಇಷ್ಟಪಟ್ಟಿದ್ದೇನೆ. ಆಮೇಲೆ ಅಭಿವೃದ್ಧಿ ವಿಚಾರದಲ್ಲಿ ಆಗ್ಬೋದು, ನಾವು ತಂಟೆ ತಗರಾಲು ತೆಗೆಯೋದು ನನಗೆ ಅಭ್ಯಾಸ ಇಲ್ಲ. ಸಾಯಂಕಾಲ ಆದರೆ ನಾನು ಕುಡಿಯೋದಿಲ್ಲ, ಯಾರನ್ನೂ ಕುಡಿಸೋದು ಇಲ್ಲ. ನಾನು ಅಂಥವ್ರ ಜೊತೆ ನಾನು ಕುತ್ಕೊಳ್ಳೋದು ಇಲ್ಲ, ಕುಡಿಸೋದು ಇಲ್ಲ, ಕುಡಿಯೋದು ಇಲ್ಲ, ಅಂಥವ್ರ ಜೊತೆ ನಾನು ಕುತ್ಕೊಳ್ಳೋದು ಇಲ್ಲ. ಅದು ನನ್ನ ಹ್ಯಾಬಿಟ್, ನಾನು ಏನೂ ಮಾಡೋಕ್ಕಾಗೋದಿಲ್ಲ ಹ್ಯಾಬಿಟ್ಟು. ಆಮೇಲೆ ನಾನು ಏನೇ ಮಾಡಿದ್ರು ನಾನು ಏನೇ ಮಾಡಬೇಕು ಅಂತ ನಾನು ಓಪನ್, ನಾನು ಇವಾಗ ಏನಾದರೂ ಸಿಗರೇಟ್ ಹೊಡಿತಾರೆ ಇದ್ದರೆ ಎಲ್ಲರ ಮುಂದೆನೇ ಸಿಗರೇಟ್ ಹೊಡಿತೀನಿ. ನಾನು ಬೇಕಂದ್ರೆ ನಾನು ಹೊಡಿಯಲ್ಲ ಸಿಗರೇಟ್, ನನಗೆ ಆ ಅಭ್ಯಾಸ ಇಲ್ಲ. ಎಲ್ಲಾದರೂ ನೋಡಿದ್ದೀರಾ ಸರ್? ನಾನು ಸಿಗರೇಟ್ ಹೊಡಿಯೋದಿಲ್ಲ. ನನ್ನ ಹ್ಯಾಬಿ ಏನಿದೆ ಆ ಹ್ಯಾಬಿನ ನಾನು ಓಪನ್ ಆಗಿ ಡೈರೆಕ್ಟಾಗಿ ಮಾಡ್ತೀನಿ. ಅದು ನನ್ನ ಕಲ್ತನವಾಗಿ ಏನೂ ಮಾಡೋದಿಲ್ಲ, ಓಪನ್ ಆಗಿ ಮಾಡ್ತೀನಿ. ನಾನೇನು ಮಾಡ್ತಾಯಿದ್ರು ಇವತ್ತು ಹೇಳ್ತಾ ಇದ್ದೀನಿ, ಯಾರೇ ಆಪೋಸಿಷನ್ ಪಕ್ಷದವ್ರು ಯಾರೇ ಇರ್ಬೋದು, ಕೇಳುವಂಥದ್ದು ನಿಮ್ಮ ಜವಾಬ್ದಾರಿ. ನೀವು ನಮ್ಮನ್ನು ಕೇಳಬೇಕು, ನೀವು ನಮ್ಮನ್ನು ಎಚ್ಚರಿಸಬೇಕು. ನೀವು ನಾವೇನಾದರೂ ಮಲಗಿದ್ರೆ ನಮ್ಮನ್ನು ತಟ್ಟಿ ನೀವು ಎಬ್ಬರಿಸುವಂಥ ಕೆಲಸ ನೀವು ಆಪೋಸಿಷನವ್ರು ಮಾಡಿದಾಗಲೇ ನಾವು ಇಂಥದಕ್ಕೆಲ್ಲ ಮುಂದೆ ಹೋಗೋಕ್ಕಾಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಯಾರು ಆಪೋಸಿಷನವ್ರು ಏನೇನು ಮಾತಾಡಿದಾರೋ ಅದನ್ನೆಲ್ಲ ನಾನು ಸ್ವಾಗತ ಮಾಡ್ತೀನಿ, ಆದರೆ ಒಂದನ್ನು ಮಾತ್ರ ನಾನು ಸ್ವಾಗತ ಮಾಡೋದಿಲ್ಲ. ಈ ಡೂಮ್ಲೈಟ್ ಸರ್ಕಲಲ್ಲಿ ಕೆಲವರು ಮಾತಾಡ್ತಾ ಇರ್ತಾರೆ ಟೀಗಳು ಕುಡ್ಕೊಂಡಲ್ಲಿ ಕೂತ್ಕೊಂಡು, ಅದನ್ನು ನಾನು ಸ್ವಾಗತ ಮಾಡೋದಿಲ್ಲ. ಡೂಮ್ಲೈಟ್ ಸರ್ಕಲ್ದನ್ನು ನಾನು ಸ್ವಾಗತ ಮಾಡೋದಿಲ್ಲ. ಅಲ್ಲಿ ಏನು ಅಂದರೆ ಇವತ್ತು ಮಳೆ ಬರ್ತಾ ಇದೆ ಅಂದರೆ ಮಳೆನ ಬಿಸಿಲು ಅಂತ ಹೇಳ್ತಾರೆ ಅವರು, ಬಿಸಿಲು ಇದು ಅಂತ ಅವ್ರು ಪ್ರೂವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನಂತೂ ನಾನು ನಂಬೋದಿಲ್ಲ, ಅದನ್ನು ದೂರ ಹಾಕ್ತೀನಿ ನಾನು. ಬೇರೆ ಯಾರು ಇವತ್ತು ನಮ್ಮ JDS ಅಭ್ಯರ್ಥಿ ಅಂತ CMR ಶ್ರೀನಾಥನ್ ಆಗ್ಬೋದು, ವರ್ತೂರು ಪ್ರಕಾಶ್ ಅವರು ಆಗ್ಬೋದು, ಅದೇ ರೀತಿ ನನಗೆ ಆ ಪಕ್ಷದ ಅಧ್ಯಕ್ಷರುಗಳು ಇಬ್ಬರು, JDS ಪಕ್ಷದ ಅಧ್ಯಕ್ಷ ಆಗ್ಬೋದು, BJP ಪಕ್ಷದ ಅಧ್ಯಕ್ಷ ಆಗ್ಬೋದು, BJP ಕ್ಯಾಂಡಿಡೇಟ್ ಆಗ್ಬೋದು, BJP ಪಾರ್ಲಿಮೆಂಟ್ ಸದಸ್ಯರು ಆಗ್ಬೋದು, ಮಾಜಿ ಸದಸ್ಯರಾಗ್ಬೋದು, ಹಾಲಿ ಇರ್ತಕ್ಕಂಥ ನಮ್ಮ ಮಲ್ಲೇಶ್ ಅಣ್ಣ ಅವ್ರು ಆಗ್ಬೋದು, ಯಾರೇ ಆಗಲಿ ನಮ್ಮನ್ನು ಕೇಳಿದ್ರೆ ನಾವು ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ. ಅವರು ಕೇಳೋದಕ್ಕೂ ಅಧಿಕಾರ ಇದೆ ಅವರಿಗೆ, ಅವರೆಲ್ಲರೂ ಕೇಳೋದಕ್ಕೂ ಅವರಿಗೆ ಅಧಿಕಾರ ಇದೆ. ಕೇಳಿದ್ರೆ ಅವ್ರು ಏನು ಮಾಹಿತಿ ಬೇಕಾದ್ರೂ ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಇದನ್ನು ನಾನು ರಾತ್ರಿ ನಮ್ಮ ನಜೀರಣ್ಣ ಅವ್ರ ಹತ್ರ ಮಾತಾಡಿದೆ, ಸರ್ ಹಿಂಗೆ ನಾಳೆ ಪ್ರೆಸ್ ಮೀಟಿಂಗ್ ಎಲ್ಲ ಇದೆ ಸರ್, ಹಿಂಗಿದೆ ಅಂತ. ಹೌದ್ರಿ, ಮಾಡ್ಬೇಕ್ರಿ, ಅದು ಕರೆಕ್ಟ್ ನೀವು ಹೇಳ್ತಾ ಇರೋದು, ಮಾಡಬೇಕು, ಮಾಡ್ರಿ ಅದನ್ನು ಅಂತೂ ಹೇಳಿದ್ದಾರೆ ಅವರು. ಮಾಡಿ ಅವ್ರಿಗೇನಾದ್ರು ದಾಖಲೆ ಬೇಕಂದ್ರೆ ಕೊಳ್ಳಿ, ನನ್ನನ್ನು ಕೇಳಿದ್ರು ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಅನಿಲ್ ಅವ್ರಿಗೆ ಹೇಳ್ರಿ, ಅವ್ರನ್ನೂ ಹೇಳಕ್ಕೆ ಹೇಳ್ರಿ, ಏನು ಮಾಹಿತಿ ಏನು ಅಂತ ಹೇಳಕ್ಕೆ ಹೇಳ್ರಿ ಅಂತೂ ಹೇಳಿದ್ರು. ನಜೀರಣ್ಣ ಅವರು ಹೇಳಿದ್ರು ರಾತ್ರಿ ನನಗೆ. ಆದ್ದರಿಂದ ಇವತ್ತು ಇಷ್ಟೆಲ್ಲ ಕೆಲಸಗಳು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಮುಖ್ಯವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸುರೇಶ್ ಅಣ್ಣವರು, ಅದೇ ರೀತಿಯಲ್ಲಿ ನಮ್ಮ ನಜೀರಣ್ಣ ಅವರು, ಆಮೇಲೆ ನಮ್ಮ ನಜೀರಣ್ಣ ಅವರು, ಹಾಗೆ ನಮ್ಮ ಚಿಂತಾಮಣಿ ಸುಧಾಕರಣ್ಣ ಅವರು, ಆಮೇಲೆ ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ನಮಗೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣ ಅವರು, ಅದೇ ರೀತಿ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ನಮ್ಮ DCM ಆದಂಥ DK ಶಿವಕುಮಾರ್ ಸಾಹೇಬರು, ಕೃಷ್ಣ ಬೈರೇಗೌಡರು, ಇವರೆಲ್ಲರ ಸಹಕಾರದಿಂದ ನಾವು ಇದೆಲ್ಲ ಮಾಡೋಕ್ಕಾಗ್ತದೆ. ಇವತ್ತು ಕೋಲಾರ ಅಭಿವೃದ್ಧಿ ಪಡಬೇಕು ಅಂತ ಹೇಳಿದ್ರೆ ಇದಕ್ಕೆ ನಂಬರ್ 1 ಆಗಿ ನಮಗೆ ನಜೀರಣ್ಣ ಅವರು ಇದರಲ್ಲಿ ಸಹಕಾರ ಮಾಡಬೇಕು ಅಂತಾರೆ, ಎಲ್ಲಿಗೆ ಬೇಕಂದ್ರೆ ಬರ್ತಾರೆ. ಕೃಷ್ಣ ಬೈರೇಗೌಡರು ಎಲ್ಲಿಗೆ ಬೇಕಂದ್ರೆ ನಮ್ಮ ಜೊತೆಯಲ್ಲಿ ಬರ್ತಾರೆ. ಚಿಕ್ಕ ಮಗು ಥರ ಕೃಷ್ಣ ಬೈರೇಗೌಡರು ಬಂದು ಇದನ್ನು ಮಾಡ್ರಿ ಅಂತ ಹೇಳ್ತಾ ಇರ್ತಾರೆ ಎಲ್ಲ ಮಿನಿಸ್ಟರ್ಸ್ ಹತ್ರ ಬಂದು. ಕೃಷ್ಣ ಬೈರೇಗೌಡರು ಆಗ್ಬೋದು, ನಜೀರಣ್ಣ ಅವ್ರು ಆಗ್ಬೋದು, ಆಮೇಲೆ ನಮ್ಮ ಇವರು ಸುರೇಶ್ ಅಣ್ಣ ಅವರು, ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಉಸ್ತುವಾರಿ ಮಂತ್ರಿಗಳಾದಂಥ ಡಾಕ್ಟರ್ MC ಸುಧಾಕರ್ ಅಣ್ಣ ಅವರಾಗ್ಬೋದು, ಅದಕ್ಕೆ ಜೊತೆಯಲ್ಲಿ ನಾನು, ನಮ್ಮ ಅನಿಲ್ ಅಣ್ಣ ಅವರು, ಇಲ್ಲಿರ್ತಕ್ಕಂಥ ನಮ್ಮ ಲೀಡರ್ಸು ಎಲ್ಲರೂ ನಾವು ಸೇರಿ ಇಷ್ಟೆಲ್ಲ, ಯಾಕಂದರೆ ನನಗೆ ಇಷ್ಟು ಸಪೋರ್ಟ್ ಇದೆ. ಮೊನ್ನೆ ತಾನೇ ನಮ್ಮ ಸ್ನೇಹಿತರು ನಮ್ಮ ಅಣ್ಣ SN ನಾರಾಯಣ ಸ್ವಾಮಣ್ಣನು ಹೇಳ್ತಾ ಇದ್ರು, ಏನಂತ ಮಂಜುಗೆ ಸುರೇಶ್ ಅವ್ರು ಸಪೋರ್ಟ್ ಇದ್ದಾರಪ್ಪ, ಅನಿಲ್ ಅವ್ರು ಸಪೋರ್ಟ್ ಇದ್ದಾರೆ, ನಜೀರ್ ಅವ್ರು ಸಪೋರ್ಟ್ ಇದ್ದಾರೆ, ಇನ್ನು ಬೇರೆಯವ್ರಿಗೆಲ್ಲ ಬೇರೆಯವ್ರು ಅವ್ರದ್ದೆಲ್ಲ ನಾನು ಹೇಳಕ್ಕೆ ಹೋಗೋದಿಲ್ಲ ಹೇಳ್ತಾ ಇದ್ರು. ಅವ್ರು ಹೇಳಿದ್ದು 100% ಸತ್ಯ.
ಸುಳ್ಳಲ್ಲ. ಎಸ್.ಎನ್. ನಾರಾಯಣ ಸ್ವಾಮಿಯನ್ನ ಹೇಳಿದ್ದು 100% ಸತ್ಯ, ಸುಳ್ಳಲ್ಲ. ಅದಕ್ಕೆ ನಾವು ಇವತ್ತು ಇದನ್ನೆಲ್ಲ ಮಾಡೋಕ್ಕಾಗಿರೋದು. ಇವಾಗ ಏನು ನಮ್ಮ ಎಸ್.ಎನ್. ನಾರಾಯಣ ಸ್ವಾಮಿ ಅವ್ರು ಹೇಳಿದ್ರು ಇಂಥವರೆಲ್ಲ ಇವ್ರಿಗೆ ಸಪೋರ್ಟ್ ಇದ್ದಾರಪ್ಪ ಆಗುತ್ತೆ ಅಂತಂದ್ರು, ನಿಜ. ಅವ್ರಿಗೆ ಯಾರು ಸಪೋರ್ಟ್ ಇದೆ ನನಗೆ ಗೊತ್ತಿಲ್ಲ. ನನ್ನ ಇದ್ರ ಪ್ರಕಾರವಾಗಿ ಅವ್ರು ಹೇಳಿರೋದು, ನನ್ನ ಮೇಲೆ ಹೇಳಿರೋದು ಏನಂತ ಹೇಳಿದರೆ, ಇವ್ರು ನಜೀರ್ ಇದ್ದಾರೆ, ಆಮೇಲೆ ಬೈತಿ ಸುರೇಶ್ ಅವರು ಇದ್ದಾರೆ, ಚಿಂತಾಮಣಿ ಸುಧಾಕರಣ ಇದ್ದಾರೆ, ಅನಿಲ್ ಅವ್ರ ಜೊತೆನಲ್ಲಿ ಇದ್ದಾರೆ, ಇವರೆಲ್ಲರೂ ಇದ್ದಾರೆ. ಅವ್ರಿಗೆಲ್ಲ ಸಪೋರ್ಟ್ ಇದೆ ಅಂತ ಖಂಡಿತವಾಗ್ಲೂ ಅವರು ನಿಜವಾದ ಮಾತನ್ನ ಹೇಳಿದ್ದಾರೆ. ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಇವರೆಲ್ಲರ ಸಹಕಾರದಿಂದಾನೇ ನಾವು ಇಷ್ಟೆಲ್ಲ ಮಾಡ್ಬೇಕಂದ್ರೆ ಅವಕಾಶ ಆಗಿರೋದು ಅಂತ ತಮ್ಮ ಎಲ್ಲರಿಗೂ ಹೇಳಿ, ಈ ದಾಖಲೆಗಳನ್ನ ನಾನು ನಮ್ಮ ಮುನ್ಸಾಮಣ್ಣ ಅವ್ರಿಗೂ ಹಾಗೂ ನಮ್ಮ BJP ಅಧ್ಯಕ್ಷ ಅಂತ ಚಲಪತಿ ಅವ್ರಿಗೂ ತಲುಪಿಸ್ತೀನಿ ಅಂತ ತಮ್ಮ ಮುಖಾಂತರ ನಾನು ಹೇಳ್ತಾ, ಇನ್ನು ಮುಂದೆ ಏನಾದರೂ ಕೇಳೋದಿದ್ರೆ ಕೇಳಿ. ಆಮೇಲೆ ದಯವಿಟ್ಟು ನಾನು ಪತ್ರಕರ್ತರಲ್ಲಿ ಕೇಳ್ತೀನಿ, ನೀವು ಬೇರೆ ಏನು ಕೇಳಬೇಡಿ ನನ್ನನ್ನು. ಇವತ್ತಿನ ರಾಜಕೀಯ ಏನು ಬೇಡ. ನೀವು ರಾಮಚಂದ್ರ ಬಾಡ್ರಿಂದ ಆರಾಧ್ಯ ಹೋಟ್ಲವರೆಗೂ, ಒಕ್ಲೇರಿಯಿಂದ ಅಮ್ನಲ್ಲವರೆಗೂ ನೀವೇನಾದರೂ ಕೇಳಿ, ನಾನು ಹೇಳ್ತೀನಿ ನಿಮಗೆ. ನೀವಿಲ್ಲಿ 8 ಅಡಿ ತೊಗೊಂಡ್ಬಿಟ್ಟು ನಮ್ಗೆ ಉಳಿಯೋದು ಎಷ್ಟು ಉಳಿತದೆ, ಇನ್ನು ನಮ್ಗೆ 8 ಅಡಿ 5 ಅಡಿ 10 ಅಡಿ ಉಳಿದ ನಾವೇನು ಮಾಡ್ಕೊಳ್ಳೋದು, ಹಂಗೆ ಹಿಂಗೆ ಈ ಥರ ಎಲ್ಲ ಕೆಲವೊಂದು ಡಿಸ್ಕಷನ್ಸ್ ಇದೆ. ನಗರಸಭೆ ರೋಡ್ ಎಷ್ಟಿದೆ ಅಷ್ಟು ಬಿಟ್ಟು ನೀವು ಮಾಡ್ಕೊಡ್ರಿ ಅಂತ ಹೇಳಿದಾರೆ. ಹಿಂದೆ ಇದ್ದ DK ಹೇಳಿದ್ರು, ನಾವು ನಿಮ್ಗೆ ಬಿಡಲ್ಲ, ನಮ್ಮ ನಗರಸಭೆ ಎಷ್ಟು ಜಾಗ ಐತೆ ಅದು ನಮ್ಗೆ ಜಾಗ ಕೊಟ್ಬಿಟ್ಟು ನೀವು ಬೇಕಾದ್ರೆ ಏನೋ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹೌದು, ಈಗ ಅದನ್ನೇ ಸರ್, ಒಂದು ದಿವಸ ಒಂದು ಕೆಲಸ ಮಾಡೋಣ. ಹಂಗಾದ್ರೆ ನಾವು ಎಲ್ಲರನ್ನು ಕರೆಯೋಣ, ಕರೆದ್ಬಿಟ್ಟು ಕುತ್ಕೊಂಡು ಎಲ್ಲರೂ ಅವ್ರ ಜೊತೆ ಚರ್ಚೆ ಮಾಡೋಣ. ಚರ್ಚೆ ಮಾಡಿ ನಾವೇನಂದ್ರೆ ಸರ್, ಇವಾಗ ಹೊಡೆಯಕ್ಕೆ ಹೋದ್ರೆ ಜನಗಳಿಗೆ ಸ್ವಲ್ಪ ತೊಂದರೆ ಆಗ್ತದೆ, ಕೆಲವ್ರಿಗೆ ತೊಂದರೆ ಆಗ್ತದೆ ಸರ್. ಈಗ ಎಕ್ಸಾಂಪಲ್ ಬಂದ್ಬಿಟ್ಟು ನಾವೆಲ್ಲ ಅದನ್ನೆಲ್ಲ ಈ ತಲೆ ಕೆಡ್ಸ್ಕೊಳ್ಳೋದೆಲ್ಲ ಹೊಡೆದಾಕ್ಬಿಡ್ತೀವಿ. ಯಾಕೆಂದ್ರೆ ಇವಾಗ ಕೆಲವರು ರಾಜಕೀಯ ಉದ್ದೇಶದಿಂದ ಅದನ್ನು ಹೊಡಿದೇ ಬಿಟ್ಕೊಳ್ತಾರೆ. ನಾನು ರಾಜಕೀಯದಿಂದ ಉದ್ದೇಶದಿಂದ ಬಿಟ್ಕೊಡೋದಿಲ್ಲ. ಅದಕ್ಕೂ ಒಂದು ಎಕ್ಸಾಂಪಲ್ ಇದೆ. ಯಾವುದು, ನಮ್ಮ ಬೇತ್ಮಂಗ್ಲ ಸಂಪಂಗಿಯವ್ರ MLA ಇದ್ದಾಗ ಅದನ್ನೆಲ್ಲ ಹೊಡಿತಾರೆ ಬೇತ್ಮಂಗ್ಲದಲ್ಲಿ. ಅವಾಗ ಜನ ಹೇಳ್ತಾರೆ ಏನಂತಾರೆ, ಮುಗೀತು, ಹಂಗ್ ಮಾಡ್ಬಿಡ್ತು, ಹಿಂಗ್ ಮಾಡ್ಬಿಟ್ಟು, ಆಟ್ ಬೂಟ್ ಅಂತೆಲ್ಲ ಬೈತಾರೆ, ಇಲ್ಲಿ ಇದು ಮಾಡ್ತಾರೆ. ಆಮೇಲೆ ಅವ್ರ ತಾಯಿ ನಿಂತಾಗ ಹೈಯೆಸ್ಟ್ ವೋಟ್ ಬಂದಿದ್ದ ಅವ್ರಿಗೆ ಅಲ್ಲೇ, ಅವ್ರ ತಾಯಿ. ಹೌದು, ಹೈಯೆಸ್ಟ್ ವೋಟ್ ಬಂದಿದ್ದ ಅಲ್ಲೇ. ಅದೆಲ್ಲ ನನ್ಗೆ ಗೊತ್ತಿದ್ದು ಇಂಥದ್ದೆಲ್ಲ. ಯಾಕಂದ್ರೆ ಇವಾಗ ನಾವ್ ಯಾರೋ ಬೈದಾಗ ಯಾರೋ 1 ಮನೆ 2 ಮನೆ ಅಂಗಡಿಗಳವರು ಇದು ಮಾಡ್ಕೊಳ್ತಾರೆ, ಅಲ್ಲಿ ಅಂಗಡಿಗಳವ್ರು ನಮ್ಮನ್ನು ಬೈಕೋಬಹುದು. ಅದೇ ಆ ರೋಡಲ್ಲಿ ಓಡಾಡುವಂಥ, ನಿರಂತರವಾಗಿ ಓಡಾಡುವಂಥ ಪಬ್ಲಿಕ್ ಜನನು ಖುಷಿ ಪಡ್ತಾರೆ. ಅದ್ರ ನಮಗೂ ಆಸೆ ಇದೆ, ಮಾಡಬೇಕು ಅಂತ ಆಸೆ ಇದೆ. ಆದ್ರೆ ಒಂದು ದಿವಸ ನಾವೆಲ್ಲ ಚರ್ಚೆ ಮಾಡೋಣ ನಿಮ್ ಜೊತೆ. ಇದೇ 1 ತಿಂಗಳ ಒಳಗಡೆ ಚರ್ಚೆ ಮಾಡೋಣ. MG ರೋಡ್ ಮತ್ತೆ ಮಾರ್ಕೆಟ್ ಆ ಕಡೆ ಬರತಕ್ಕಂತ ಪಬ್ಲಿಕ್ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಎಲ್ಲಾದ್ರೂ ಜಾಗ ಇದ್ರೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಳ್ಳೋಣ, ಸರ್ಕಾರಿ ಜಾಗ. ಮಾರ್ಕೆಟ್ ಇದೆಯಲ್ಲ ಸರ್, ಸಂಪರ್ಕ ಹಿಂದ್ಗಡೆ ಸುಮಾರು ಜನ ಬೇಡಿಕೆ ಇತ್ತು, ಆ ಜಾಗ ಅದೇ ರಿನೋವೇಷನ್ ಮಾಡ್ಬೇಕು ಅಂತ ಹೋಗಿದ್ವಿ. ಹೋಗಿ ನೋಡ್ಕೊಂಡ್ ಬಂದಿದ್ವಿ. ರಿನೋವೇಷನ್ ಮಾಡ್ತೀವಿ, ಅದನ್ನ ನೋಡ್ಕೊಂಡ್ ಕಂಪ್ಲೀಟ್ ತೆಗೆದ್ಬಿಟ್ಟು ಹೊಸದಾಗಿ ಮಾರ್ಕೆಟ್ ಮಾಡ್ಬೇಕಂತ ಈಗ 2 ಮಾರ್ಕೆಟ್ಗೆ ಕೈ ಹಾಕಿದೀವಿ. ಎಲ್ಲ ಒಂದೇ ಸರಿ ಮಾಡಕ್ ಆಗೋದಿಲ್ಲ, ಹಂತವಾಗಿ ಮಾಡ್ತೀವಿ. ಹಂತವಾಗಿ ಮಾಡ್ಬೇಕು. ಈಗ 2 ಕಂಪ್ಲೀಟ್ ಆದ್ಮೇಲೆ ಅದು ಮಾಡ್ತೀವಿ. ಪಾರ್ಕಿಂಗ್ ಕೋಲಾರದಿಂದ ಬೆಂಗಳೂರಿಗೆ ನೇರವಾಗಿ ರೈಲ್ ಕೊಡ್ಬೇಕು ಅನ್ನೋಂಥದ್ದು ಒಂದು 20 ವರ್ಷದ ಬೇಡಿಕೆ. ಜಾಗ ಕೊಡ್ತಾ ಇಲ್ಲ ಅಂತ MP ಮಾತಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಸಚಿವರು ಕೂಡ, ಕೇಂದ್ರ ಸಚಿವರು ಕೂಡ, ಸೋಮಣ್ಣ ಅವರು ಕೂಡ ಎಲ್ಲ ಒಂದ್ ಕಡೆ ತುಮಕೂರಲ್ಲಿ ಮೊನ್ನೆ ಮಾತಾಡಿದ್ದಾರೆ. ಸೊ ಆಮೇಲೆ ನಿಮಗೆ ಹೋದವರು ಇಷ್ಟನೇ, ಮುಳಬಾಗ್ಲು ಇಷ್ಟನೇ. ಸೊ ಎರಡರ ಮೇಲೆ ಕೂಡ ಮುಳಬಾಗ್ಲಿಂದ ಬೆಂಗಳೂರಿಗೂ ನೇರವಾಗಿ ರೈಲ್ವೆ ಸಂಪರ್ಕ, ಅದು ಕಡಪ ಮಾರ್ಗದಲ್ಲಿ ಬರೋದ್ರಿಂದ ಸರ್ವೆ ಕೂಡ ಆಗಿರೋದ್ರಿಂದ ಆ ಜಾಗ ಕೊಡ್ಸಕ್ಕೆ ಯಾಕೆ ನೀವು ಇನ್ನ ಇಲ್ಲ ಸರ್, ಖಂಡಿತವಾಗ್ಲೂ ನೀವು ಹೇಳಿದ್ ನಿಜ. ಈ ನಮ್ಮ MP ಮಲ್ಲೇಶ್ ಅಣ್ಣ ಅವರು ನನ್ನನ್ನ 1 ಸಲ ಇಲ್ಲ ಅಂದ್ರೆ 10 ಸಲ ನಾನು ಕೇಳಿದ್ದಾರೆ. ನೀವು ಹೇಳಿದ ಮಾತನ್ನ ನಾನು ಒಪ್ಕೊಳ್ತೀನಿ. ಮಲ್ಲೇಶ್ ಅಣ್ಣ ಅವರು ಹೇಳಿದ್ದಾರೆ. ನಾವು ಮುಖ್ಯಮಂತ್ರಿಗಳ ಹತ್ರ, ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರು ಅನಿಲ್ ಅಣ್ಣ ಅವರು, ನಮ್ಮ ನಜೀರ್ ಅಣ್ಣ ಅವರು ಮಾತಾಡಿದಾಗ ಮುಖ್ಯಮಂತ್ರಿಗಳು ಹೇಳಿದ್ದು ಒಂದೇ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಹೆಂಗ್ ಕೊಡ್ತಾರೆ ಅಂತ ಹೇಳಿದ್ರೆ, ಲ್ಯಾಂಡು ನಾವೇ ಕೊಡ್ಬೇಕು, ಪ್ರಾಜೆಕ್ಟ್ ಕಾಸ್ಟ್ ಅಲ್ಲಿ ಇಬ್ರು 50-50 ಹಾಕೋಬೇಕು. ಪ್ರಾಜೆಕ್ಟ್ ಲ್ಯಾಂಡ್ ಕೊಟ್ಟು 50-50 ಹಾಕೋಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರಂದ್ರೆ, ಆಯ್ತಪ್ಪ ನೀವು ಹೇಳ್ತಾ ಇದ್ದೀರಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ, ಪ್ರಾಜೆಕ್ಟ್ ಕಾಸ್ಟ್ ಟೋಟಲ್ ಅವರೇ ಮಾಡ್ಕೊಳ್ಳಿ ಸೆಂಟ್ರಲ್ ಗೌರ್ಮೆಂಟ್ ಅವರು, ಲ್ಯಾಂಡ್ ಕೊಡೋ ಜವಾಬ್ದಾರಿ ನಾವು ಕೊಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಆಯ್ತನ ಅದನ್ನ ನಾವು ಮಾತಾಡಿದ್ರೆ ಮಾತಲ್ಲಿ ಆಗೋದಿಲ್ಲ. ಅವ್ರು ಏನ್ ಮಾಡ್ಬೇಕು, ಸೆಂಟ್ರಲ್ ಗೌರ್ಮೆಂಟ್ ಇಂದ, ರೈಲ್ವೆ ಇಲಾಖೆಯಿಂದ ನಮಗೆ ಈ ಮಾರ್ಗ ಮೊದಲು ಸರ್ವೆ ಮಾಡಿದ್ವಿ. ಎಲ್ಲಿಂದ ವೈಟ್ಫೀಲ್ಡ್ ಇಂದ ಹಿಡ್ಕೊಂಡು ಕೋಲಾರ ಮಾರ್ಗವಾಗಿ, ಮುಳಬಾಗಿಲು ಮಾರ್ಗವಾಗಿ ಕಡಪವರೆಗೂ ಹೋಗುವಂಥದ್ದನ್ನ ನಾವು ಮಾಡಿದೀವಿ. ಮೊದಲು ನಾವು ಸರ್ವೆ ಮಾಡಿದೀವಿ, ಬೌಂಡ್ರಿ ಫಿಕ್ಸ್ ಮಾಡಿದೀವಿ. ನೀವು ಲ್ಯಾಂಡ್ ಕೊಡದೇ ಇರೋದ್ರಿಂದ ನಾವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಕ್ ಆಗೋದಿಲ್ಲ. ಲ್ಯಾಂಡ್ ನೀವು ಕೊಟ್ರೆ ಪ್ರಾಜೆಕ್ಟ್ ಸಂಪೂರ್ಣ ಜವಾಬ್ದಾರಿಯನ್ನ ನಾವು ತಗೊಂಡು ಮಾಡ್ಕೊಳ್ತೀವಿ ಅಂತ ಆ ರೈಲ್ವೆ ಡಿಪಾರ್ಟ್ಮೆಂಟ್ ಏನು ಇಲಾಖೆ ಮಂತ್ರಿಗಳಿದ್ದಾರೆ, ಮಂತ್ರಿಗಳ ಮುಖಾಂತರವಾಗಿ ಒಂದು ಲೆಟರ್ ತಗೊಂಡು ಬಂದ್ರೆ, ನೀವು ಲ್ಯಾಂಡ್ ಕೊಡುವಂತ ಜವಾಬ್ದಾರಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿನ್ನ ಲೆಟರ್ ಕೊಟ್ಟಿಲ್ಲ, ನಾವಿನ್ನ ಅದನ್ನ ಪ್ರೋಸೆಸ್ ಮಾಡಿಲ್ಲ. ಇಷ್ಟೇ. ಲೆಟರ್ ಕೊಟ್ಟರೆ ಇವತ್ತು ಪ್ರೋಸೆಸ್ ಮಾಡ್ತೀವಿ. ಅವ್ರಿಗೆ ರೈಲ್ವೆ ಇಲಾಖೆಯಿಂದ ಕೊಡಬೇಕು. ಇಲ್ಲ, ನಮ್ಮ ಸಂಸದರು ಹೇಳಿದ್ದಾರೆ, ನೀವು ಬನ್ನಿ ಎಲ್ಲ ಹೋಗೋಣ, ಸೋಮಣ್ಣವ್ರ ಹತ್ರ ಹೋಗೋಣ, ಮಾಡೋಣ ಅಂತ ಹೇಳಿದ್ದಾರೆ. ಮೊನ್ನೇನು ಮೀಟಿಂಗ್ ಅಲ್ಲಿ ಇಲ್ಲಿ ಕಾಲೇಜ್ ಫಂಕ್ಷನ್ ರಂಗಮಂದಿರದಲ್ಲಿ ಕುತ್ಕೊಂಡಾಗೂ ಅವ್ರಿಗೆ ಹೇಳಿದೆ ನಾನು, ಅಣ್ಣ ನೀವು ಯಾವತ್ತು ಕರೆದ್ರೆ ಅವತ್ತು ನಾವು ಡೆಲ್ಲಿಗೆ ಬರ್ತೀವಿ, ಇಲ್ಲ ಬೆಂಗಳೂರಲ್ಲಿ ಅವ್ರ ಮನೆಗೆ ಕರೆದ್ರು ಬರ್ತೀವಿ, ಇಲ್ಲ ಡೆಲ್ಲಿಗೆ ಕರೆದ್ರು ಬರ್ತೀವಿ. ನೀವು ಮುಖ್ಯಮಂತ್ರಿಗಳ ಹತ್ರ ಬನ್ನಿ, ಇಲ್ಲಿನೂ ಮಾತಾಡೋಣ.
ಮುಖ್ಯಮಂತ್ರಿಗಳು ಇದೇ ಹೇಳ್ತಾರೆ, ನೀವು ಪ್ರಾಜೆಕ್ಟ್ ಕಾಸ್ಟ್ ಮಾಡ್ತೀವಿ, ಲ್ಯಾಂಡ್ ಕೊಡಿ, ನೀವು ನನಗೆ ಲೆಟರ್ ಕೊಡಿ, ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀವು ಆ ಲೆಟರ್ ಕೊಟ್ಟರೆ ನಾವು ಅವರು ಲೀಗಲ್ ಆಗಿ ಡಿಪಾರ್ಟ್ಮೆಂಟಿಂದ ಬರಬೇಕು. ಡಿಪಾರ್ಟ್ಮೆಂಟಿಂದ ಬಂದ ಅದನ್ನ ಲ್ಯಾಂಡ್ ಕೊಡೋದಕ್ಕೆ ಸರ್ಕಾರ ನಾವು ಸಿದ್ಧವಾಗಿದ್ದೀವಿ. ಕರೆಕ್ಟ್ ಸರ್, ಇದು ಮಾಡ್ಬೇಕು ಸರ್, ನೆಸಿಟಿ ಇರುವಂಥದ್ದು ಇದು ಮಾಡಬೇಕು. ಇದು ಯಾರಿಗೂ ಆಗುತ್ತೆ ಯಾರಿಗಾಗಲ್ಲ ಅನ್ನೋದಕ್ಕಿಂತ ಶನಿವಾರ ಶುರು ಆದ್ರೆ ರಶ್ಯ ಬೆಂಗಳೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಹತ್ತಕ್ಕೆ ಆಗಲ್ಲ. ಶನಿವಾರದಿಂದ ಸೋಮವಾರ ಮಧ್ಯಾಹ್ನದವರೆಗೂ ಹೌದೌದು. ಇಲ್ಲ ಸರ್, ಬರೀ ಬಸ್ಸೇ ಅಲ್ಲ, ಕಾರ್ಗಳಲ್ಲಿ ಹೋಗೋರು ಕಾರಿಂದ ಕಾರ್ ಹೋಗ್ಬೇಕಷ್ಟೇ, ಓವರ್ಟೇಕ್ ಮಾಡಂಗೇ ಇಲ್ಲ. ಗಂಟೆ ಸರ್ 2012, 13, 2012ರಲ್ಲಿ ಚಿಕ್ಕ ರೋಡ್ ಇತ್ತು, ಆವಾಗ್ಲೂ ಕೆಲಸ ನಡೀತಾ ಇತ್ತು. ಆವಾಗ ಆಗ್ಬೋದು 2013, 14, 15ರಲ್ಲಿ ನಮ್ಮ ಮನೆ ಬಿಟ್ರೆ ಕರೆಕ್ಟಾಗಿ ನಾನು ಹೈಯೆಸ್ಟ್ ಸ್ಪೀಡಾಗಿ ಬಂದು ಅಂದರೆ ಕರೆಕ್ಟಾಗಿ ರೀಚ್ ಮುಳ್ಬಾಗ್ಲಾಗಿರೋದು ನಾನು 78 ಕಿಲೋಮೀಟರ್ ನಮ್ಮ ಮನೆಯಿಂದ ಮುಳ್ಬಾಗ್ಲು ಟೌನ್ಗೆ 88 ಕಿಲೋಮೀಟರ್ ಬರುತ್ತೆ. ಕರೆಕ್ಟಾಗಿ 42 ಮಿನಿಟ್ಸಿಂದ 47 ಮಿನಿಟ್ಸ್ ಒಳಗಡೆ ರೀಚ್ ಆಗ್ತಾ ಇತ್ತು. ಎಲ್ಲಿಗೆ? ಮುಳ್ಬಾಗಿಲಿಗೆ. ಇವತ್ತು ನಮ್ಮ ಮನೆಯಿಂದ ತಂಬಚೆಟ್ಟಪಲ್ಲಿ ಸಿಗ್ನಲ್ ಬರ್ಬೇಕಂದ್ರೆ ಅರ್ಧ ಗಂಟೆ ಆಗುತ್ತೆ. ತಂಬಚೆಟ್ಟಪಲ್ಲಿ ಸಿಗ್ನಲ್ ಇಂದ ಬಂದ್ಬಿಟ್ಟು ಕೋಲಾರಕ್ಕೆ ಬರ್ಬೇಕಂದ್ರೆ 1.5 ಅವರ್ ಬೇಕು ಟೈಮ್. ಶನಿವಾರ ಭಾನುವಾರ ಅಂತೂ ಬಿಡಿ, ಕೋಲಾರಿಂದ 2.5 ಅವರ್ ಬೇಕು ಮನೆ, 2.5 ಅವರ್ ಬೇಕು. 60 ಕಿಲೋಮೀಟರ್ 2.5 ಅವರ್ ಬೇಕು ಹೋಗೋದಕ್ಕೆ. ಈ ಪರಿಸ್ಥಿತಿ ಇರ್ಬೇಕಂದ್ರೆ ಇವತ್ತು ನಮ್ಮ ನರಸಾಪುರವರೆಗೂ ಮೆಟ್ರೋ ರೈಲು ನಮ್ಗೆ ಅವಶ್ಯಕತೆ ಇದೆ, ಮೆಟ್ರೋ ರೈಲು ಅವಶ್ಯಕತೆ ಇದೆ. ಆಮೇಲೆ ಇದು ಇವತ್ತು ನೀವೇನು ಹೇಳಿದ್ರಿ, ನಮ್ಮ ವೈಟ್ ಫೀಲ್ಡ್ ಟು ಕೋಲಾರ ವಾಯ ಮುಳ್ಬಾಗ್ಲು ಕಡಪ ಹೋಗುತ್ತೆ ರೈಲು, ಅದೂ ನಮ್ಗೆ 100% ನೆಸಿಟಿ ಇದೆ. ಕಡಪ ಮಾಡಿದಿರಲಿಲ್ಲ, ಮುಳಬಾಗ್ಲಿಂದ ಬೆಂಗಳೂರಿಗೆ ಹಾಕ್ಬಿಟ್ಟಿದೆ ಅಷ್ಟೇ, ಮುಳ್ಬಾಗ್ಲಿಂದ ಇಲ್ಲ ಅದು ಕಂಟಿನ್ಯೂ ಮಾಡ್ಕೊಂಡು ಅವ್ರು ಹೋದ್ರೆ ಹೋಗ್ಲಿ, ಏನು ಇಲ್ಲ ಅಂದ್ರೆ ನಮ್ಗೆ ಬೇಡ ಅದು ಹೋದ್ರೆ ಹೋಗ್ಲಿ. ಇದನ್ನಾದ್ರೂ ನಾವು ಮಾಡಬೇಕು ಖಂಡಿತವಾಗ್ಲೂ. ಇದು ಮಾಡಿದ್ರೆ ಒಳ್ಳೇದು, ಒಳ್ಳೆ ಇದು. ನಾವು MP ಅವರು ನಾವು ಇದನ್ನ ಕಾನ್ವರ್ಸೇಷನ್ ಅಲ್ಲಿ ಇದೀವಿ, ಮಾತಾಡ್ತಾನೆ ಇದೀವಿ, ಇದು ಡಿಸ್ಕಷನ್ ಅಲ್ಲಿ ಇದೀವಿ ಸರ್, ಪ್ರೊಸೆಸ್ ಅಲ್ಲಿ ಇದೀವಿ ನಾವು. MP ಅವರು ಇದಕ್ಕೆ ಪೂರ್ಣವಾದಂತ ಸಹಕಾರ ಇದೆ ಸರ್. ಈಗ ಕೋಲಾರ ನಗರದಲ್ಲಿ ಸಿಮೆಂಟ್ ರೋಡ್ ಆಗ್ತಾ ಇದೆ, ಅದು ಚೇಂಬರ್ ಹೊಡ್ಲಿಕ್ಕೆ ಹೈಟ್ ಕಟ್ತಾರೆ, ರೋಡ್ ಕೆಳಗಡೆ ಬರ್ತದೆ, 2 ವೀಲರ್ ಓಡಾಡಕ್ ಆಗ್ತಲ್ಲ. ಸಂಬಂಧಪಟ್ಟಂಗೆ ಲ್ಯಾಂಡ್ ಆಗಿ ಹೇಳಿದ್ರೆ ಅವ್ರೇನ್ ಮಾಡಿದಾರೆ, ಹಾಕ್ಬಿಟ್ಟಿದ್ರಿ ತೆಗಿಯಕ್ಕಾಗಲ್ಲ ಅಂತ. ಈಗ ಹಳೆ ಪುದುಪೇಟೆ ಇರ್ಬೋದು, ಮತ್ತೆ ಬೇರುಪೇಟೆ ಇರ್ಬೋದು, ಎಲ್ಲ ಚೇಂಬರ್ ಹೈಟ್ ಇದೆ, ಎಲ್ಲ ಗಾಡಿ ಇಲ್ಲ ಅದು ಮನೆ ಸರ್, ಅದು ಚೇಂಜ್ ಮಾಡ್ಬೇಕಂದ್ರೆ ನಾವು ಎಸ್ಟಿಮೇಟ್ ಅಲ್ಲಿ ಅದನ್ನ ರೋಡ್ ಹಾಕ್ಬೇಕಂದ್ರೆ ಆ ಚೇಂಬರ್ನ ಹೈಟ್ ಮಾಡಿ ಅದು ಲೆವೆಲ್ ಮಾಡಬೇಕು ಅಂತ ಹೇಳಿದೀವಿ. ಅದು ಲ್ಯಾಂಡ್ ಆರ್ಮಿನಲ್ಲಿ ನಾವು ನಿರ್ಮಿತ ಕೇಂದ್ರದಲ್ಲಿ ಏನ್ ಮಾಡ್ತಾ ಇದೀವಿ, ಅದು ಎಸ್ಟಿಮೇಟ್ ಅಲ್ಲಿ ಅದು ಮಾಡ್ತೀವಿ ಕೆಲಸ. ಇಲ್ಲ ಹೌದು, ತೆಗೆದು ಮಾಡ್ತಾರೆ. ಇಲ್ಲ ಅದು ನಾವು ಅವರು ಲ್ಯಾಂಡ್ ಆರ್ಮಿ ಅವರು ನಿರ್ಮಿತ ಕೇಂದ್ರದವರು ಅದು ಮಾಡಿಲ್ಲ ಅಂತ ಹೇಳಿದ್ರೆ ಅವರು ಬಿಲ್ ಮಾಡೋದಿಲ್ಲ ಅದಕ್ಕೆ. ಯಾಕಂದ್ರೆ ನಗರಸಭೆಯಿಂದ ಅವ್ರಿಗೆ NOC ಕೊಡ್ಬೇಕು. NOC ಇವಾಗ ಮೊನ್ನೆ NOC ಕೊಡಿದ್ರೆ ಅದು ಯಾವ್ದು ಗಲಾಟೆ ಹೊಡೆದಾಡಿದಾರಲ್ಲ ಮೊನ್ನೆ, ಅದಕ್ಕೆ ಆಗಿರೋದು. NOCಗೆ ಗಲಾಟೆ ಆಗಿ ಹೊಡೆದಾಡಿರೋದಲ್ಲಿ ಇವ್ರು NOC ಕೊಟ್ಟಿಲ್ಲ, ಅವ್ರು ಬಂದು ಗಲಾಟೆ ಮಾಡಿದ್ದಾರೆ, ಅದಕ್ಕೆ ಗಲಾಟೆ ಆಗಿರೋದು. ಅಂತದಕ್ಕೆ ಇವಾಗ ನಾವು ಕೊಡಬಾರ್ದು NOC ಅಂತ ಹೇಳಿದೀವಿ. ಅಲ್ಲಿ ಚೇಂಬರ್ಗಳೆಲ್ಲ ರೆಡಿ ಆಗ್ಬೇಕು ಸರ್, ಮಾಡ್ತೀವಿ.